ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಅಧ್ಯಾಯ 6 ಅಂಗಾಂಶಗಳು ಪಾಠ ಹೆಸರೇನು? ಅಂಗಾಂಶಗಳು ಇದನ್ನ ಇಂಗ್ಲಿಷ್ನಾಗ ಟಿಶ್ಯೂಸ್ ಅಂತ ಕರೀತಾರೆ. ಏನು ಕರೀತಾರ? ಟಿಶ್ಯೂ ಪೇಪರ್ ಅಲ್ಲ, ಮತ್ತ ಟಿಶ್ಯೂ ಅಂದ್ರೆ ಅಂಗಾಂಶ, ಟಿಶ್ಯೂಸ್ ಅಂದ್ರೆ ಅಂಗಾಂಶ. ಓಕೆ. ಈಗ ಮಕ್ಕಳೇ, ಈ ಅಧ್ಯಾಯದಲ್ಲಿ ಈ ಅಂಗಾಂಶಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸಸ್ಯ ಅಂಗಾಂಶಗಳು ಮತ್ತು ಪ್ರಾಣಿ ಅಂಗಾಂಶಗಳು. ಅಂಗಾಂಶ ಅಂದ್ರೆ ಏನು ಅನ್ನೋ ಪದದ ಅರ್ಥ ನಿಮಗೀಗ ಹೇಳಬೇಕು. ಈಗ ಎಲ್ಲ ಜೀವಿಗಳು ಎದರಿಂದಾಗಿವೆ? ಜೀವಕೋಶಗಳಿಂದ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನು ಏನಂತ ಕರೀತಾರೆ? ಜೀವಕೋಶ ಎನ್ನುತ್ತಾರೆ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ. ಎಲ್ಲಾ ಜೀವಿಗಳು ಎದರಿಂದಾಗಿವೆ? ಈಗಾಗಲೇ ಜೀವಕೋಶದ ಪಾಠ ಆಗಿದೆ, ಹೌದಾ? ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನ ಹಂಗಾರೆ ಭೂಮಿ ಮೇಲೆ ಎಷ್ಟು ತರಹದ ಜೀವಿಗಳಿವೆ? ಲಕ್ಷಾಂತರ ಜೀವಿಗಳಿವೆ. ಅದರಲ್ಲಿ ತರ ವಿಧ. ಒಂದು ಸೂಕ್ಷ್ಮ ಜೀವಿಗಳು, ಎರಡನೇದು ಸಸ್ಯಗಳು, ಹೌದಾ? ಆಮೇಲೆ ಪ್ರಾಣಿಗಳು. ಸಸ್ಯಗಳು, ಪ್ರಾಣಿಗಳು. ಓಕೆ, ಪ್ರಾಣಿಗಳು. ಈ ಸಸ್ಯಗಳು, ಸೂಕ್ಷ್ಮ ಜೀವಿಗಳು, ಇವು ಕೆಳವರ್ಗದ ಜೀವಿಗಳು ಅಂತ ಕರೀತಾರೆ. ಇವರು ಏನು ಕರೀತಾರೆ? ಕೆಳವರ್ಗದ ಜೀವಿಗಳು. ಇವು ಮೇಲ್ಮಟ್ಟದ ಜೀವಿಗಳು ಅಥವಾ ಮೇಲ್ವರ್ಗದ ಜೀವಿಗಳು. ಯಾಕಂತಂದ್ರೆ ಇವುಗಳ ದೇಹ ಒಂದೇ ಒಂದು ಕೋಶದಿಂದ ರಚಿತವಾಗಿವೆ. ಎಷ್ಟು ಕೋಶದಿಂದ? ಒಂದೇ ಒಂದು ಕೋಶದಿಂದ. ಆದ್ರೆ ಇವುಗಳ ಈ ಜೀವಿಗಳಲ್ಲ, ಇವು ಎಷ್ಟು ಕೋಶಗಳಿಂದ ಆಗಿವೆ? ಅಸಂಖ್ಯಾತ ಜೀವಕೋಶಗಳಿಂದಾಗಿವೆ. ಅಸಂಖ್ಯಾತ ಜೀವಕೋಶಗಳಿಂದ ರಚಿತವಾಗಿವೆ. ಹಾಗಾಗಿ ಇವುಗಳನ್ನು ಏನಂತ ಕರೀತಾರೆ? ಮೇಲ್ವರ್ಗದ ಜೀವಿಗಳೆನ್ನುತ್ತಾರೆ. ಇವು ಕೆಳವರ್ಗದ ಜೀವಿಗಳು. ಆದರೆ ಈ ಜೀವಿಗಳಲ್ಲಿ ಅಂದ್ರೆ ಸೂಕ್ಷ್ಮ ಜೀವಿಗಳಲ್ಲಿ ಮತ್ತು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪ್ರತಿಯೊಂದು ಕಾರ್ಯಗಳನ್ನ ಯಾವ್ದು ಮಾಡ್ತವೆ? ಜೀವಕೋಶಗಳು ಮಾಡ್ತವೆ, ಹೌದಾ? ಇವತ್ತ ನನಗೆ ಈ ರೀತಿ ರಚನೆ ಬಂದಿದೆ ಅಂದ್ರೆ, ಹೌದಾ, ಅದಕ್ಕೆ ಕಾರಣ ಯಾವುದು? ಹಾಗಾದ್ರೆ ಹಲವಾರು ನನ್ನ ದೇಹದಲ್ಲಿ ಹಲವಾರು ಕಾರ್ಯಗಳು ಇರುತ್ತವೆ. ಉಸಿರಾಟ ಇರ್ಬೋದು, ವಿಸರ್ಜನೆ ಇರ್ಬೋದು, ವಚನ ಕ್ರಿಯೆ ಇರ್ಬೋದು, ನಾನು ನಡೆಯೋದಿರ್ಬೋದು, ಮಾತನಾಡೋದಿರ್ಬೋದು, ಹೌದಾ? ಕೈಗಳಲ್ಲಿ ಈ ರೀತಿ ಮಾಡೋದಿರ್ಬೋದು, ಹೌದಲ್ಲ? ಇವತ್ತು ಎಲ್ಲ ಕ್ರಿಯೆಗಳು ಇದರಿಂದಾಗಿದೆ, ಚಿಕ್ಕ ಘಟಕದಿಂದಾಗಿದೆ. ಈಗ ಉದಾಹರಣೆ ಅಮೀಬಾ. ಅಮೀಬಾ ಒಂದು ಏಕಕೋಶಿ ಜೀವಿ ಅಲ್ವಾ? ಅಮೀಬಾ ಏಕಕೋಶಿ ಜೀವಿ. ಈ ಏಕಕೋಶಿ ಜೀವಿ ಅಮೀಬಾದಲ್ಲಿ ಪ್ರತಿಯೊಂದು ಕಾರ್ಯಗಳು ಅಲ್ಲಿ ಅನಿಲಗಳನ್ನ ತೆಗೆದುಕೊಳ್ಳೋದಾಗುತ್ತೆ. ಉಸಿರಾಟ ಕ್ರಿಯೆ ಆಗಿರ್ಬೋದು, ಅಥವಾ ವಿಸರ್ಜನೆ ಆಗಿರ್ಬೋದು, ಪಚನ ಆಗಿರ್ಬೋದು, ಪ್ರತಿಯೊಂದು ಕಾರ್ಯವು ಒಂದೇ ಕೋಶದಲ್ಲಿ ಜರುಗುತ್ತೆ. ಇದೇನಿದು? ಅಮೀಬಾ, ಹೌದಾ? ಇದು ಒಂದು ಕೋಶದಲ್ಲಿ ಎಲ್ಲಾ ಕ್ರಿಯೆಗಳು ನಡೆದಿರುತ್ತವೆ. ವಿಸರ್ಜನೆ, ಉಸಿರಾಟ, ಪೋಷಣೆ, ಪ್ರತಿಯೊಂದು ಕಾರ್ಯಗಳು ಈ ಒಂದು ಜೀವಕೋಶದಲ್ಲಿ ನಡೆಯುತ್ತೆ. ಆದ್ರೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಒಂದೇ ಕೋಶದಿಂದ ಆಗಲ್ಲ. ಇಲ್ಲಿ ಹಲವಾರು ಕೋಶಗಳು, ಜೀವಕೋಶಗಳ ಗುಂಪುಗಳು ಏನ್ ಮಾಡ್ತವೆ? ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಅರ್ಥಾಯ್ತಾ? ಹಾಗಾದ್ರೆ ಈಗ ಜೀವಕೋಶಗಳ ಗುಂಪು ಅಂದ್ರೆ ಏನು? ಆ ಜೀವಕೋಶಗಳ ಗುಂಪನ್ನ ಏನಂತ ಕರೀತಾರೆ? ಜೀವಕೋಶಗಳ ಗುಂಪನ್ನು ಏನಂತ ಕರೀತಾರೆ? ಅಂಗಾಂಶಗಳು ಅಂತ ಕರೀತಾರೆ. ಜೀವಕೋಶಗಳ ಗುಂಪನ್ನು ಏನಂತ ಕರೀತಾರೆ? ಅಂಗಾಂಶಗಳು. ಹಾಗಾದ್ರೆ ಅಂಗಾಂಶಗಳಿಗೆ ಇದು ಸರಿಯಾದ ವ್ಯಾಖ್ಯಾನ, ಡೆಫಿನಿಷನ್. ಈಗ ನೀವು ಒಂದು ಅಂಗಾಂಶಗಳೆಂದರೆ ಏನಂತ ಕೇಳಿದ್ರೆ ನೀವೊಂದು ಬರೀತೀರಿ, ಜೀವಕೋಶಗಳ ಗುಂಪನ್ನು ಅಂಗಾಂಶ ಎನ್ನುತ್ತಾರೆ, ಹೌದಾ? ಇದಕ್ಕೆ ಉತ್ತರ ಸರಿ. ಆದರೆ ಅದಕ್ಕೊಂದು ವಿಜ್ಞಾನದಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಏನಿದೆ, ಡೆಫಿನಿಷನ್ ಇದೆ, ಹೌದಾ? ಒಂದೇ ರೀತಿಯ ರಚನೆಯುಳ್ಳ, ಒಂದೇ ರೀತಿಯ ಆಕಾರವನ್ನು ಹೊಂದಿರುವ, ಎಲ್ಲವೂ ಸೇರಿ ಒಂದೇ ರೀತಿಯ ಒಟ್ಟಾಗಿ ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಸಮೂಹಕ್ಕೆ ಏನಂತ ಕರೀತಾರ? ಅಂಗಾಂಶಗಳು. ಮಕ್ಕಳೇ,
ಅಂಗಾಂಶಗಳಂದ್ರೆ ಏನು ಬರ್ಕೊಳ್ಳಿ. ಜೀವಕೋಶ ಅಂದ್ರೆ ಗೊತ್ತಿದೆ ಈಗ ನಿಮ್ಗೆ, ಹೌದಾ? ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನ ಜೀವಕೋಶ ಇರುತ್ತಾರೆ ಅಂತ ಗೊತ್ತಿದೆ, ಹೌದಲ್ಲ? ಇದನ್ನ ಎಲ್ಲಿ ಬೇಕಾದ್ರೂ ಕೇಳ್ತೀವಿ, ಎಲ್ಲಿ ಬೇಕಾದ್ರೂ ಕೇಳ್ತಾನೆ. ನೀವು ಸಾಯೋವರೆಗೂ ಈ ಡೆಫಿನಿಷನ್ ಬರೆಯಂಗಿಲ್ಲ. ನಾಳೆ ನಿಮ್ಗೆ ಮದುವೆ ಮಕ್ಕಳಾಗಿ ನಿಮ್ಮ ಮೊಮ್ಮಕ್ಕಳು ಬಂದ್ರು, ಅವಾಗ ಮೊಮ್ಮಗ ತಾತ ತಾತ ಜೀವಕೋಶ ಅಂದ್ರೆ ಏನು ಅಂತ ಕೇಳಿದ್ರೆ ನೀವು ಹೇಳಕ್ ಬರ್ಬೇಕು. ಯಾಕಂದ್ರೆ ನೀವು ಕಲ್ತಿರ್ತೀರಿ, ಮರಿಬಾರ್ದು. ಅರ್ಥ ಆಯ್ತಾ? ಈಗ ಅಂಗಾಂಶಗಳು ಅಂದ್ರೆ ಏನು ಅಂತ. ಅಂಗಾಂಶಗಳು ಒಂದೇ ರೀತಿಯ ರಚನೆಯುಳ್ಳ ಮತ್ತ ಒಂದೇ ಮೂಲದಿಂದ ಹುಟ್ಟಿದ ಡೆಫಿನಿಷನ್ ಈಜಿ ಇದೆ. ಒಂದೇ ಮೂಲದಿಂದ ಹುಟ್ಟಿದ ಒಟ್ಟಾಗಿ ಎಲ್ಲವೂ ಅಂದ್ರೆ ಒಟ್ಟಾಗಿ ಒಂದೇ ರೀತಿಯ ಕಾರ್ಯವನ್ನ ನಿರ್ವಹಿಸುವ ಈಗ ನಾನು ಹೇಳಿದೆ ಜೀವಕೋಶಗಳ ಸಮೂಹಕ್ಕೆ ಏನಂತ ಕರೀತಾರೆ? ಅಂಗಾಂಶಗಳಿರುತ್ತಾರೆ. ನೋಡಿ, ಒಂದೇ ರೀತಿಯ ರಚನೆಯುಳ್ಳ ಒಂದೇ ಮೂಲದಿಂದ ಹುಟ್ಟಿರ್ತಕ್ಕಂಥ ಒಂದೇ ಜೀವ ಇದರಿಂದ ಹುಟ್ಟಿರುವ ಒಟ್ಟಾಗಿ ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಸಮೂಹ ಅಂದ್ರೆ ಏನು? ಗುಂಪಿಗೆ ಏನಂತ ಕರೀತಾರೆ? ಅಂಗಾಂಶ ಇರುತ್ತಾರೆ. ಅರ್ಥಾತ್ ಹಂಗಾರೆ ಈ ಅಂಗಾಂಶಗಳು ಯಾವ ರೀತಿ ಇರ್ತವೆ, ಏನ್ ಕೆಲಸ ಮಾಡ್ತವೆ, ಎಲ್ಲೆಲ್ಲದವು, ಯಾವ್ಯಾವ ಅಂಗಾಂಶಗಳು? ಹಂಗಾರೆ ಈಗ ಸಸ್ಯಾಂಗಾಂಶಗಳು ಮತ್ತು ಪ್ರಾಣಿ ಅಂಗಾಂಶಗಳು ಎರಡು ಒಂದೇನಾ? ಸಸ್ಯಗಳಲ್ಲಿ ಅಂಗಾಂಶಗಳು ಮತ್ತು ಪ್ರಾಣಿಗಳಲ್ಲಿರುವ ಅಂಗಾಂಶಗಳು ಎರಡು ಒಂದೇನಾ? ಇಲ್ಲ. ಅವು ಸಸ್ಯಗಳೇ ಬೇರೆ, ಪ್ರಾಣಿಗಳೇ ಬೇರೆ. ಸಸ್ಯಗಳಲ್ಲಿರುವ ಅಂಗಾಂಶಗಳು ಪ್ರಾಣಿಗಳಲ್ಲಿಲ್ಲ, ಪ್ರಾಣಿಗಳಲ್ಲಿರುವ ಅಂಗಾಂಶಗಳು ಸಸ್ಯಗಳಲ್ಲಿಲ್ಲ. ಹಾಗಾದ್ರೆ ಯಾಕೆ ಸಸ್ಯಗಳಲ್ಲಿ ಅಂಗಾಂಶಗಳು ಬೇರೆ ಇದಾವು ಮತ್ತು ಪ್ರಾಣಿಗಳಲ್ಲಿ ಅಂಗಾಂಶಗಳು ಯಾಕೆ ಬೇರೆ ಇದಾವು? ಯಾರಾದ್ರೂ ಹೇಳ್ತೀರಿ? ಸಸ್ಯಗಳು ಏನ್ ಮಾಡ್ತವೆ? ಒಂದೇ ಕಡೆ ನೆಲೆಯೂರಿ ಇಡೀ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಅದೇ ಜಾಗದಲ್ಲೇ ಇರ್ತವೆ. ಅವು ಪೋಷಕ ಅಂಗಾಂಶಗಳನ್ನು ಹೊಂದಿರ್ತವೆ. ಅಲ್ಲಿ ಶಕ್ತಿ ಹೆಚ್ಚು ಬಳಕೆ ಆಗಲ್ಲ. ಆದ್ರೆ ಪ್ರಾಣಿಗಳಲ್ಲಿ ಇವು ಒಂದ್ ಕಡೆ ಇರಲ್ಲ. ನಾನೀಗ ಈ ಪಾಠ ಮಾಡ್ತಾ ಇದ್ದೇನೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಆ ಕಡೆ ಹೋಗ್ತೇನೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತೇನೆ, ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಬೇರೆ ಕಡೆ ಹೋಗ್ತೇನೆ. ನಾವು ಒಂದೇ ಕಡೆ ಇರಲ್ಲ. ನಾಲ್ಕರ ಪ್ರಾಣಿಗಳು ಆಹಾರಕ್ಕಾಗಿ, ಸಂಗಾತಿಗಾಗಿ ಮತ್ತು ಆಶ್ರಯಕ್ಕಾಗಿ ಏನ್ ಮಾಡ್ತವೆ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತವೆ. ಹಾಗಾಗಿ ಹೋಗೋದ್ರಿಂದ ಅವುಗಳಿಗೆ ಏನ್ ಬೇಕು? ಹೆಚ್ಚಿನ ಶಕ್ತಿ ಬೇಕು. ಅಂದ್ರೆ ಆ ಹೆಚ್ಚಿನ ಶಕ್ತಿ ಬೇಕಾಗಿರೋದ್ರಿಂದ ಅಲ್ಲಿ ಒಂದೇ ರೀತಿಯ ಅಂಗಾಂಶಗಳಿಲ್ಲ, ಬೇರೆ ಬೇರೆ ಅಂಗಾಂಶಗಳು ಬೇರೆ ಬೇರೆ ಕಾರ್ಯಗಳನ್ನ ಮಾಡುತ್ತವೆ. ನಮ್ಮ ಶರೀರದೊಳಗೆ ಜೀವಂತ ಅಂಗಾಂಶಗಳಿರ್ತವೆ. ಆದ್ರೆ ಸಸ್ಯದಲ್ಲಿ ಜೀವಂತ ಅಂಗಾಂಶಗಳ ಜೊತೆಗೆ, ಪೋಷಕ ಅಂಗಾಂಶಗಳ ಜೊತೆಗೆ ಸತ್ತ ಜೀವಕೋಶಗಳು, ಜೀವಂತ ಇಲ್ಲದ ಜೀವಕೋಶಗಳು ಸಹ ಇರ್ತವೆ. ಅರ್ಥಾತ್ ಯಾಕೆ ಅಲ್ಲಿ ಜೀವಂತ ಇಲ್ಲದ ಜೀವ ಅಂಗಾಂಶಗಳು ಇರ್ತಾವೆ ಅಂತ ಕೇಳಿದ್ರೆ, ಆ ಅಂಗಾಂಶಗಳು ಸಸ್ಯಕ್ಕೆ ದೃಢತೆಯನ್ನು ಒದಗಿಸುತ್ತವೆ. ನಮ್ಗಿಂತ ಹೆಚ್ಚು ಆಯುಸನ್ನ ಬಾಳುವ ಯಾವುವು? ಸಸ್ಯಗಳು, ಹೌದಾ? ಅದಕ್ಕೆ ಸತ್ತಾಂಗಾಂಶಗಳು ಅಲ್ಲಿ ಹೆಚ್ಚಾಗಿರ್ತವೆ. ನಮ್ಮ ದೇಹದೊಳಗೆ ಸತ್ತಾಂಗಾಂಶಗಳಿಲ್ಲ. ಒಂದು ವೇಳೆ ಅಂಗಾಂಶಗಳು ಸತ್ರ ಏನಾಗ್ತವೆ? ನಮ್ಮ ದೇಹದಿಂದ ಹೊರ ಹೋಗ್ತವೆ, ರಕ್ತದ ಮೂಲಕ, ವಿಸರ್ಜನೆ ಮೂಲಕ, ಜೊತೆಗೆ ಹುಣ್ಣು ಗಾಯಗಳ ಮೂಲಕ ಏನ್ ಮಾಡ್ತವೆ? ನಮ್ಮ ದೇಹದಿಂದ ಹೊರ ಹೋಗ್ತವೆ. ನಮ್ಮ ದೇಹದಲ್ಲಿ ಏನಾದ್ರೂ ಜೀವಕೋಶಗಳು ಸತ್ತಂದ್ರೆ ಅವು ಏನ್ ಮಾಡುತ್ತೆ? ವಿಸರ್ಜನೆ ಮೂಲಕ ಹೊರ ಹಾಕಲಾಗುತ್ತದೆ. ಅರ್ಥ ಆಯ್ತಾ? ಉದಾಹರಣೆಗೆ ಸಾಕಷ್ಟು ಗುಳಿಗಳಾಗ್ತವೆ, ಹುಣ್ಣುಗಳಾಗ್ತವೆ, ನೋಡಿದ್ರಿ? ಹಂಗಾಗಿ ಕೆಟ್ಟ ರಕ್ತ ಕೆಟ್ಟಿದೆ, ಹಂಗಾಗಿ ಗುಳಿಗಳಾಗ್ತವೆ ಅಂತಲ್ಲ. ನಮ್ಮ ದೇಹದೊಳಗೆ ಜೀವಕೋಶಗಳು ಸತ್ ಮೇಲೆ ಅವು ಏನಾದ್ರು ದೇಹದಿಂದ ಹೊರಗೆ ಹೋಗ್ಬೇಕಲ್ಲ, ಆ ರೀತಿ ಜೀವದ ರೂಪದಲ್ಲಿ ಏನಾಗುತ್ತೆ? ಹೊರಗೆ ಹೋಗ್ತವೆ. ಅರ್ಥ ಆಯ್ತಾ? ಆಮೇಲೆ ಜೊತೆಗೆ ಜೀವಕೋಶಗಳಾಗ ಒಂದು ಕಡದಂಗ ಇದೆ, ಲೈಸೋಜೋಮ್. ಅದೇ ಮತ್ತೆ ಸತ್ತ ಜೀವಕೋಶಗಳನ್ನು ನುಂಗಿ ಹಾಕುತ್ತದೆ, ಜೀರ್ಣಿಸಿಕೊಳ್ಳುತ್ತದೆ. ಇದನ್ನು ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ ಅಂತ ನಾನು ಜೀವಕೋಶ ಪಾಠದಲ್ಲಿ ಹೇಳಿದ್ದೆ, ಹೌದಲ್ಲ? ಹೇಳಿದ್ದೇನೆ. ಹಂಗಾರೆ ಈಗ ಸಸ್ಯ ಅಂಗಾಂಶಗಳೇ ಬೇರೆ, ಪ್ರಾಣಿ ಅಂಗಾಂಶಗಳೇ ಬೇರೆ.
ಅಂದ್ರೆ ಸಸ್ಯ ಮತ್ತು ಪ್ರಾಣಿ ಅಂಗಾಂಶಗಳಲ್ಲಿ ಎರಡು ಅಂಗಾಂಶಗಳು ಒಂದೇ ರೀತಿಯಾಗಿವೆಯೇ? ಇಲ್ಲ. ಸಸ್ಯಗಳು ಒಂದೇ ಕಡೆ ಇದ್ದು ಜೀವನವನ್ನು ಮಾಡ್ತವೆ, ಆದ್ರೆ ಪ್ರಾಣಿಗಳು ಆಹಾರ, ಸಂಗಾತಿ ಮತ್ತು ಆಶ್ರಯಕ್ಕಾಗಿ ಬೇರೆ ಕಡೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೆಚ್ಚು ಶಕ್ತಿ ಬೇಕಾಗುತ್ತೆ. ಏನ್ ಬೇಕಾಗತ್ತೆ? ಹೆಚ್ಚು ಶಕ್ತಿ ಬೇಕಾಗಿರೋದ್ರಿಂದ ಪ್ರಾಣಿಗಳಲ್ಲಿರುವಂತಹ ಅಂಗಾಂಶಗಳು ಸಸ್ಯಗಳಿಗಿಂತ ವಿಭಿನ್ನವಾಗಿರುತ್ತವೆ. ಅರ್ಥ ಆಯ್ತಾ? ಹಂಗಾರೆ ಈ ನಮ್ಮ ಶರೀರದಲ್ಲಿ ಮತ್ತು ಸಸ್ಯಗಳಲ್ಲಿ ಅಂಗಾಂಶಗಳು ಯಾವ ರೀತಿ ಇರ್ತಾವ ಅಂತ ತಿಳ್ಕೊಳ್ಳೋಣ ಇವತ್ತ. ಹೌದಲ್ಲ? ಹಂಗಾರೆ ಈಗ ಅಂಗಾಂಶಗಳ ಉದಾಹರಣೆ ನಾನು ಹೇಳ್ತೀನಿ. ಸ್ನಾಯು ಅಂಗಾಂಶ. ಯಾವ ಅಂಗಾಂಶ? ಸ್ನಾಯು ಅಂಗಾಂಶ. ಸರ, ಈ ಸ್ನಾಯು ಅಂಗಾಂಶ ಎಲ್ಲಿದವು ಇವು? ಉದಾಹರಣೆ ಸ್ನಾಯು ಅಂಗಾಂಶಗಳು. ಉದಾಹರಣೆ ನಾನು ನೋಡಿ, ಕೈಯನ್ನ ತಿರುಗಿಸ್ತೇನೆ, ಹೌದಾ? ಕೈಯನ್ನು ಮಡಿಸ್ತೇನೆ, ನಾನು ಓಡಾಡ್ತೇನೆ, ಹೌದಾ? ನನ್ನ ಕತ್ತನ್ನ ತಿರುಗಿಸ್ತೇನೆ, ಹೌದಲ್ಲ? ನನ್ನ ದೇಹದ ಯಾವ ಭಾಗ ಚಲನೆಗೆ ಒಳಪಡುತ್ತದೆಯೋ ಆ ಭಾಗದಲ್ಲಿ ಯಾವ ಅಂಗಾಂಶ ಇದೆ? ಸ್ನಾಯು ಅಂಗಾಂಶ ಇದೆ. ಅಂದ್ರೆ ಸ್ನಾಯು ಅಂಗಾಂಶ ಅನ್ನೋದು ಒಂದು ಅಂಗಾಂಶ ಇದ್ದಾನೆ. ಅಂದ್ರೆ ದೇಹದ ಚಲನವಲನಗಳಿಗೆ ಕಾರಣವಾದ ಅಂಗಾಂಶವನ್ನ ಸ್ನಾಯು ಅಂಗಾಂಶ ಅಂತ ಕರೀತಾರೆ. ಅಂದ್ರೆ ಈ ಅಂಗಾಂಶಗಳು ಸಸ್ಯಗಳಲ್ಲಿ ಇಲ್ಲ. ಅರ್ಥಾಯ್ತಾ? ಸಸ್ಯಗಳಲ್ಲಿ ಈ ಅಂಗಾಂಶಗಳಿಲ್ಲ. ಹಾಗಾದ್ರೆ ಈಗ ನಾವು ಸಸ್ಯಗಳಲ್ಲಿ ಯಾವ ಅಂಗಾಂಶಗಳಿವೆ, ಪ್ರಾಣಿಗಳಲ್ಲಿ ಯಾವ ಅಂಗಾಂಶಗಳಿವೆ ಅನ್ನೋದನ್ನ ಇವತ್ತು ಅಭ್ಯಾಸ ಮಾಡಿ. ಅರ್ಥಾಯ್ತಾ? ಈಗ ಉದಾಹರಣೆ ಗೊತ್ತಿದ್ರೆ ಈಗ ಅಂಗಾಂಶಗಳು ಅಂದ್ರೆ ಸ್ನಾಯು ಅಂಗಾಂಶ. ನಮ್ಮ ಶರೀರದೊಳಗೆ 4 ಅಂಗಾಂಶಗಳಿವೆ. ಸ್ನಾಯು ಅಂಗಾಂಶ, ಅನುಲೇಪಕ ಅಂಗಾಂಶ, ಆಮೇಲೆ ಸಂಯೋಜಕ ಅಂಗಾಂಶ, ಆಮೇಲೆ ಇನ್ನೊಂದು ನರ ಅಂಗಾಂಶ ಅಂತೇಳಿ ಎಷ್ಟು ಬಗೆ ಇದೆ? ಪ್ರಾಣಿಗಳಲ್ಲಿ 4 ಅಂಗಾಂಶಗಳಿವೆ. ಹೌದಾ? ಇವತ್ತು ನಮ್ಮ ಹೃದಯ ಕೆಲಸ ಮಾಡ್ತೈತಿ, ಹೌದಾ? ಹೃದಯ ಒಂದು ಅಂಗ. ಹೃದಯದಲ್ಲಿ ಯಾವ ಸ್ನಾಯುಗಳಿವೆ? ಅನೈಚ್ಛಿಕ ಸ್ನಾಯುಗಳಿವೆ. ಎಂತ ಸ್ನಾಯುಗಳು? ಅನೈಚ್ಛಿಕ ಸ್ನಾಯುಗಳು. ಯಾಕಂತಿದ್ರೆ ಹೃದಯ ನೋಡಿದ್ರೆ ಹುಟ್ಟಿದಾಗಿಂದ ಹಿಡಿದು ಲಾಬ್ ಡಬ್ ಲಾಬ್ ಡಬ್ ಎಂಬ ಶಬ್ದ ಮಾಡ್ತೈತಿ. ಅದಕ್ಕೆ ಕಾರಣ ಯಾವುದು ಅಂತ ಕೇಳಿದ್ರೆ ಸ್ನಾಯು ಅಂಗಾಂಶ. ಎಂತ ಸ್ನಾಯು? ಸ್ನಾಯು ಅಂಗಾಂಶ ಇದ್ರೆ ಮತ್ತೇನಿಲ್ಲ. ಐಚ್ಛಿಕ ಸ್ನಾಯುಗಳು, ಅನೈಚ್ಛಿಕ ಸ್ನಾಯುಗಳು ಅಂತ ಬರ್ತವೆ. ನಮ್ಮ ಹೃದಯವು ವಿಶೇಷವಾದ ಅನೈಚ್ಛಿಕ ಸ್ನಾಯುಗಳಿಂದ ಕೂಡಿದೆ. ಹಾಗಾಗಿ ಆ ಹೃದಯದ ಸ್ನಾಯುಗಳು ಸುಲಭವಾಗಿ ಆಯಾಸಗೊಳ್ಳುವುದಿಲ್ಲ. ಸದಾಕಾಲ ಕೆಲಸ ಮಾಡ್ತಿರ್ತೈತೆ. ಮಕ್ಕಳವ್ರು ಕೆಲಸ ಮಾಡ್ತೈತಿ ಹೃದಯ, ಹೌದಲ್ಲ? ಸುಮ್ಮನೆ ಕುತ್ಕೊಂಡವ್ರು ಕೆಲಸ ಮಾಡ್ತೈತಿ. ಕೆಲಸ ಮಾಡೋದೇನು ಅದು ಕೆಲಸ ಮಾಡ್ತಿರ್ತೈತಿ, ಹೌದಾ? ನಾವೇಂದ್ರೆ ಅದಕ್ಕೆ ಬಟನ್ ಇದೆ ಸ್ಟಾಪ್ ಮಾಡಾಕ. ಒಂದು ಸಲ ಅದು ಸ್ಟಾಪ್ ಆತಂದ್ರೆ ಮುಗೀತು. ಜಟಿಲಕ ಶಂಭೋ ಶಂಕರ ಹರ ಹರ. ಹಂಗಾರ ಈ ರೀತಿ ನಮ್ಮ ದೇಹದೊಳಗ ಅಂಗಾಂಗಗಳು ಕೆಲಸ ಮಾಡ್ತಾವಂದ್ರೆ ಕಾರಣ ಅಂಗಾಂಶಗಳು. ಉಸಿರಾಟ ಕ್ರಿಯೆ ಮಾಡ್ತೀವಿ, ಶ್ವಾಸಕೋಶದಲ್ಲಿ ಅಂಗಾಂಶಗಳಿವೆ, ಹೌದಾ? ರಕ್ತ ಪರಿಚಲನೆ ಆಗುತ್ತೆ, ಅದು ರಕ್ತ ಪರಿಚಲನಾ ಕ್ರಿಯೆ, ವಿಸರ್ಜನೆ ಕ್ರಿಯೆ, ಅದು ಮೂತ್ರಪಿಂಡಗಳ ಮೂಲಕ ನಡೆಯುತ್ತೆ. ಮೂತ್ರಪಿಂಡಗಳಲ್ಲಿ ಒಂದು ರೀತಿಯ ಅಂಗಾಂಶಗಳಿವೆ, ಹೌದಾ? ಅಲ್ಲಿ ಸಂಯೋಜಕ ಅಂಗಾಂಶಗಳಿವೆ, ಹೌದಾ? ನಮ್ಮ ಚರ್ಮದ ಕೆಳಗ ಅನುಲೇಪಕ ಅಂಗಾಂಶ ಅಂತ ಇದೆ. ಹೀಗೆ ಪ್ರಾಣಿ ಅಂಗಾಂಶಗಳು ಮತ್ತು ಸಸ್ಯಾಂಗಾಂಶಗಳು ಇಲ್ಲಿ ಬೇರೆ ಬೇರೆ ಕಾರ್ಯವನ್ನು ಹೊಂದಿವೆ. ಹಾಗಾಗಿ ಸಸ್ಯಾಂಗಾಂಶಗಳೇ ಬೇರೆ, ಪ್ರಾಣಿ ಅಂಗಾಂಶಗಳೇ. ಹಾಗಾದ್ರೆ ಇವತ್ತಿನ ದಿನ ನಾವು ಮಕ್ಕಳೇ ಸಸ್ಯ ಅಂಗಾಂಶಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸಸ್ಯಾಂಗಾಂಶ ಸಸ್ಯಗಳನ್ನೆಲ್ಲ ನೋಡಿದ್ರಲ್ಲ? ಸಸ್ಯಗಳಲ್ಲಿ ಎಷ್ಟು ವಿಧ? ಯಾವ್ಯಾವ? ಸಸ್ಯಗಳಲ್ಲಿ 2 ವಿಧ. ಸಸ್ಯಗಳಲ್ಲಿ ಅದರಲ್ಲಿ ಏಕದಳ ಸಸ್ಯಗಳು, ದ್ವಿದಳ ಸಸ್ಯಗಳು. ಅಂದ್ರೆ ಏಕದಳ ಮತ್ತು ದ್ವಿದಳ ಸಸ್ಯಗಳಲ್ಲಿ ಅಂಗಾಂಶಗಳು ಭಿನ್ನವಾಗಿರುತ್ತವೆಯೇ? ಇಲ್ಲ, ಒಂದೇ ರೀತಿಯಾಗಿರ್ತವೆ. ಅವು ಸಸ್ಯಗಳೇ, ಇವು ಸಸ್ಯಗಳು. ಉದಾಹರಣೆ ಹುಲ್ಲು ಜಾತಿಯ ಸಸ್ಯಗಳು, ಏಕದಳ ಸಸ್ಯಗಳು. ಹುಲ್ಲು ಜಾತಿ ಸಸ್ಯಗಳು, ಏಕದಳ ಸಸ್ಯಗಳಿಗೆ ಉದಾಹರಣೆ ಯಾರು ಹೇಳ್ತೀರಿ? ಏಕದಳ ಸಸ್ಯಗಳಿಗೆ ಉದಾಹರಣೆ ರೈತರ ಮಕ್ಕಳಿಗೂ ದಿನನಿತ್ಯ ನೋಡ್ತೀರಿ, ಹೊಲದಾಗ ಬೆಳೀತಾರ. ಯಾವುದು ಏಕದಳ ಸಸ್ಯಗಳಿಗೆ ಉದಾಹರಣೆ? ಅದು ಹುಲ್ಲು ಜಾತಿಯ ಸಸ್ಯಗಳು ಅಂತ ಬರುತ್ತಾ, ಹೌದಾ? ಹೌದಾ? ಯಾವ್ಯಾವ? ಜೋಳ, ರಾಗಿ, ಕಬ್ಬು, ಭತ್ತ, ಮೆಕ್ಕೆಜೋಳ, ಸೂರ್ಯಕಾಂತಿ, ಕಡ್ಲಿ ಬರಲ್ಲ. ಒಂದೇ ಬೀಜವನ್ನು ಹೊಂದಿರುವ, ಒಂದೇ ಬೀಜದಳವನ್ನ ಹೊಂದಿರುವಂತಹ ಸಸ್ಯಗಳನ್ನ ಏಕದಳ ಅಂತ ಕರೀತಾರೆ. ಜೋಳ, ರಾಗಿ, ಭತ್ತ, ಗೋಧಿ,
ಹೌದಾ? ಸೂರ್ಯಕಾಂತಿ ಒಂದೇ ದಳ ಹೊಂದಿದೆ, ಹೌದಾ? ಆದ್ರೆ ಇಲ್ಲಿ ಸೂರ್ಯಕಾಂತಿ ಅದರೊಳಗೆ ಸಾಕಷ್ಟು ಬೀಜಗಳಿವೆ, ಬೀಜಗಳಿರ್ತವೆ, ಅದು ದ್ವಿದಳ. ಇನ್ನ ಸಾಸಿವೆ ಗಿಡ ನೋಡಿದ್ರೆ ಸಾಸಿವೆ ಗಿಡ ರಾಗಿ ಎರಡು ಒಂದೇ ಕಾಣ್ತವೆ. ಆದ್ರೆ ಸಾಸಿವೆ ಗಿಡದೊಳಗೆ ಬ್ಯಾಳಿಗೆ ನೀರಾಗ ಬೆಳೆಯಾಗ ಹಾಕಿದ್ರೆ ಬ್ಯಾಳಿ ಏನಾಗತ್ತೆ, ಏನಾಗತ್ತೆ ಸಮನಾದ ಎರಡು ಬೆಳೆಗಳಾಗ್ತವೆ. ಉದಾಹರಣೆ ತೊಗರಿ ಬೆಳೆ ನೋಡಿದ್ರಿ, ಹೆಸರು ಕಾಳು ನೋಡಿದ್ರಿ, ಹಲಸಂದಿ ಕಾಳು ನೋಡಿದ್ರಿ, ಇವೆಲ್ಲ ನೀರಾಗ ಬೆಳೆಯಾಗ ಹಾಕಿದ್ರೆ ಅವು ಎಷ್ಟು ಬ್ಯಾಳೆ ಆಗ್ತಾವ? ಎರಡು ಬ್ಯಾಳೆ ಆಗ್ತಾವ, ಬ್ಯಾಳೆ ಎರಡು ಸಮನಾದ ಬೆಳೆಗಳಾಗ ಹೋಳುಗಳಾಗ್ಬೇಕು, ಸಮ ಇರ್ಬೇಕು. ಅಂತವಕ್ಕೆ ಏನಂತ ಕರೀತಾರೆ? ದ್ವಿದಳ. ದ್ವಿದಳ ಇದೆ ಹೇಳ್ಬೇಕಾದ್ರೆ ಏನ್ ಮಾಡ್ತೀರಿ? ಕಡಲೆ, ಅವರೇ ಕಾಳು ನೋಡಿಲ್ಲ, ಶೇಂಗಾ, ಹಲಸಂದಿ, ಹೆಸರು, ಇವೆಲ್ಲ ಸಸ್ಯಗಳು. ಹಂಗಾರೆ ಅತ್ಯಂತ ಎತ್ತರವಾಗಿ ಬೆಳೆಯುವಂತಹ ಒಂದು ಏಕದಳ ಸಸ್ಯ ಯಾವುದು ಅಂತ ಕೇಳ್ತಾರೆ. ಅತ್ಯಂತ ಎತ್ತರವಾಗಿ ಬೆಳೆಯೋದು ವೆರಿ ಗುಡ್. ಯಾರು? ಬಿದಿರು. ನೆನ್ಪಿಡಿದರೆ ಇದು ಏಕದಳ. ಬಾಳೆ ಆಗಿರ್ತಲ್ಲ, ಬಾಳೆ ಅದು ಸಹ ಕಬ್ಬು, ಬಾಳೆ ಏಕದಳ ಸಸ್ಯ. ಅಡಿಕೆ ಗಿಡ ಬೀಜ ಬಿಡುತ್ತೆ, ಒಂದೇ ಬಿಡುತ್ತೆ, ಹೌದಲ್ಲ? ಒಂದೆರಡು ಭಾಗ ಕಟ್ಟೆ ಇಲ್ಲ. ಅಡಿಕೆಯೂ ಸಹ ಏಕದಳ. ತೆಂಗು ಏಕದಳ, ಹೌದಲ್ಲ? ತೆಂಗು ಅಂದ್ರೆ ಹುಲ್ಲು ಜಾತಿಯ ಸಸ್ಯ ಅಂತ ಇದೆ. ಉದಾಹರಣೆ ಯಾವ್ದು ಕೇಳಿದ್ರೆ ಹೌದಲ್ಲ? ಈಗ ಏಕದಳ ಮತ್ತು ದ್ವಿದಳ ಸಸ್ಯಗಳನ್ನು ನೋಡಿದ್ರಿ. ಹಾಗಾದ್ರೆ ಈ ಸಸ್ಯಗಳಲ್ಲಿ ಮತ್ತು ಎರಡು ಸಸ್ಯಗಳಲ್ಲಿ ಅಂಗಾಂಶಗಳು ಒಂದೇ ರೀತಿಯಾಗಿವೆ, ಹೌದಾ? ಒಂದೇ ರೀತಿಯ ಅಂಗಾಂಶಗಳನ್ನು ಹೊಂದಿರ್ತವೆ. ಸರ್ ಅಂಗಾಂಶ ಅಂತಿರಲ್ಲ, ಅಂಗಾಂಶ ಸಸ್ಯದ ಅಂಗಾಂಶಗಳು ಹೇಗಿರ್ತವು ಏನನ್ನೋದು ಈಗ ನೋಡೋಣ. ಹಾಗಾದ್ರೆ ಸಸ್ಯಗಳಲ್ಲಿ ಅಂಗಾಂಶಗಳು ಎಷ್ಟು ವಿಧ ಅಂತ ಕೇಳಿದ್ರೆ ಎರಡು ವಿಧ. ಎಷ್ಟು ವಿಧ? ಎರಡು ವಿಧ. ಅವು ಯಾವಪ್ಪ ಅಂತ ಕೇಳಿದ್ರೆ, ಒಂದು ಬೆಳವಣಿಗೆಗೆ ಕಾರಣವಾದ ಅಂಗಾಂಶಗಳು, ಅವು ವರ್ತನಾಂಗಾಂಶ ಅಂತ ಕರೀತಾರೆ. ಏನ್ ಕರೀತಾರೆ? ಬೆಳವಣಿಗೆಗೆ ಕಾರಣವಾದ ಅಂಗಾಂಶ ಯಾವುದು? ಎಲ್ಲರೂ ಸಲ ಗಟ್ಟಿಯಾಗಿ ವರ್ತನಾಂಗಾಂಶ. ಆದ್ರೆ ಈ ವರ್ತನಾಂಗಾಂಶ ನಮ್ಮ ದೇಶ ಪ್ರಾಣಿಗಳಲ್ಲಿ ಇದೆಯಾ? ಇಲ್ಲ, ಪ್ರಾಣಿಗಳಲ್ಲಿ ಇಲ್ಲ. ಹಾಗಾದ್ರೆ ನಾವೀಗ ಈಗ ನಾವು ಬೆಳಿತೀವಿ, ಸಸ್ಯಗಳು ಬೆಳಿತೇವೆ. ನಮ್ದು ಒಂದು ಹಂತ ನಿಮ್ದು ಬೆಳವಣಿಗೆ ಮುಗೀತೀಗ. ನಮ್ದು ಹೈಟ್ ಮೇಲೆ ಏನು ತಿಂದ್ರು ನಾವು ಮೇಲೆ ಇನ್ನೊಂದು ಅಡಿ, ಅರ್ಧ ಅಡಿ, ಕಾಡಿ ಬೆಳೆಯಲ್ಲ, ಮುಗೀತು. ನಮ್ದು ಬೆಳವಣಿಗೆ ಒಂದು ಹಂತಕ್ಕೆ ಮುಗಿತೈತೆ ನಮ್ದು. ಹಾಗಾದ್ರೆ ಸಸ್ಯಗಳಲ್ಲಿ ಅಂಗಾಂಶಗಳು ಬೆಳವಣಿಗೆಗೆ ಕಾರಣ ಆಗ್ತದೆ. ಪ್ರಾಣಿಗಳಲ್ಲಿ ನಾವು ಬೆಳೀತಲ್ಪ, ಈ ಹುಡ್ತಾಗ ಎಷ್ಟಿದ್ದೀವಿ? ಒಂದು ಗೇಣುದ್ದ ಇದು, ಒಂದು ಗೇಣು, ಹೌದಾ? ಒಂದು ಗೇಣುದ್ದ ಇರ್ತೀವಿ, ಇದೇ ಬೆರಳ ಕೈ, ಹೌದಿಲ್ಲ? ಸಣ್ಣ ಮಗು ಹೆಂಗಿರ್ತದೆ ನೋಡಿದ್ರಿಲ್ಲ? ಸಣ್ಣ ಮಗು ನೋಡಿದ್ರೆ ಹುಟ್ಟಿದ ಮಗುನ. ಹಾಗಾದ್ರೆ ಒಂದು ವರ್ಷ ಆಗೈತಿ ಆ ಮಗು, ಸ್ವಲ್ಪ ಬಿಡುದು. 2 ವರ್ಷಕ್ಕೆ ಓಡಾಡ್ತತಿ, ಹೌದಲ್ಲ? 3ನೇ ವರ್ಷಕ್ಕೆ ಇನ್ನೂ ಸ್ವಲ್ಪ ಮಾತಾಡೋದು ಕಲಿತೈತಿ, ಎಲ್ಲ ಕ್ಲೀನಾಗಿ ಅಪ್ಪ ಅಮ್ಮ ಹೌದಂತ ಮಾತಾಡ್ತೈತಿ. ಆಮೇಲೆ 4ನೇ ವರ್ಷಕ್ಕೆ ಶಾಲೆಗೆ ಹೋಗ್ತೈತಿ, ಹೌದಲ್ಲ? ಹಂಗಾರೆ ಮಗು 1 ವರ್ಷಕ್ಕೆ ಏನಾಗತಿ? ಬೆಳೆದಂತ ಬಂದಸಿ. ಈಗ 9ನೇ ತರಗತಿ ಬಂದಿರಿ, ಹೌದಾ? 9ನೇ ತರಗತಿ ಬಂದಿರಿ. ಹೆಚ್ಚಿಗೊಮ್ಮೆ 4.5 ಅಡಿ, 5 ಅಡಿ, ಕೆಲವರು 5.5 ಅಡಿ ಹೀಗೆ ಬೆಳೆದಿದ್ದೀರಿ. ಇನ್ನೂ ಒಂದು ಅರ್ಧ ಅಡಿ ಬೆಳಿಬೋದು. ಎಲ್ಲಿವರೆಗೂ ಬೆಳಿತೀರಿ? 21 ವರ್ಷವರೆಗೂ ಬೆಳಿತೀರಿ. 21 ವರ್ಷವರೆಗೂ ಬೆಳಿತೀರಿ ಅಂತ, ಹೌದಾ? 21 ವರ್ಷವರೆಗೂ ಬೆಳಿತೀರಿ. ಈಗ ಸಸ್ಯಗಳು ಸಾಯೋವರೆಗೂ ಬೆಳಿತಾವ, ಹುಡುದಾಗಿ ಸಾಯೋವರೆಗೂ ಬೆಳಿತಾವ. ನೀವು ಬೇಕಾದ್ರೆ ಇಲ್ಲಿ ಶಾಲೆಗೆ ನೀವು ಒಂದು ಗಿಡನ ನೋಡಿದ್ರಿ, ಯಾವ್ದೋ ಒಂದು ಗಿಡನ ನೋಡಿದ್ರಿ, ಇನ್ನೊಂದು 10 ವರ್ಷ ಬಿಟ್ಟು ಬಂದು ಆ ಗಿಡ ನೋಡ್ರಿ, ಈ ಗಿಡ ಸಣ್ಣದಿತ್ತಿದ್ದು ಇಷ್ಟು ತಪ್ಪಾಗಿದೆ ಅಂತೀರಿ, ಹೌದಾ? ಸಸ್ಯಗಳಿಗೆ ಬೆಳವಣಿಗೆ ಆಯುಷಿಲ್ಲ, ಅದು ಸಾಯೋವರೆಗೂ ಬೆಳವಣಿಗೆ ಇದೆ. ಅದು ಪ್ರಾಣಿಗಳಲ್ಲಿ ನಿಗದಿತ ವಯಸ್ಸಿದೆ. ಹಾಗಾದ್ರೆ ಸಸ್ಯಗಳಿಗೆ ಬೆಳವಣಿಗೆಗೆ ಕಾರಣವಾದ ಅಂಗಾಂಶಗಳನ್ನ ಏನಂತ ಕರೀತಾರೆ? ವರ್ತನಾಂಗಾಂಶ. ಓಕೆ, ಅಂಗಾಂಶಗಳು ಕಾರಣ ಆಗ್ತವೆ. ಆದ್ರೆ ಪ್ರಾಣಿಗಳಲ್ಲಿ ವರ್ತನಾಂಗಾಂಶ ಇಲ್ಲ. ಅರ್ಥ? ಅದರಲ್ಲಿ ಏನ್ ಕೆಲಸ ಮಾಡ್ತವೆ? ಹಾರ್ಮೋನ್ಗಳು. ಯಾವುದು? ಹಾರ್ಮೋನ್ಗಳು. ಪ್ರತಿಯೊಂದು ಜೀವಿ ಬೆಳಿಬೇಕಾದ್ರೆ ಅವುಗಳ ದೇಹದಲ್ಲಿ ಹಾರ್ಮೋನ್ಗಳು ಬಿಡುಗಡೆ ಆಗಬೇಕು. ಈ ಹಾರ್ಮೋನ್ಗಳು ಬಿಡುಗಡೆ ಆದಂಗೆ ಉದಾಹರಣೆ ಯಾವಪ್ಪ? ಪಿಟ್ಯೂಟರಿ ಹಾರ್ಮೋನ್ ಅಂತ ನೆನ್ಪಿಡುಗಡೆ. ಯಾವುದು? ಪಿಟ್ಯೂಟರಿ ಹಾರ್ಮೋನ್. ಪಿಟ್ಯೂಟರಿ ಹಾರ್ಮೋನ್ ಇದು ಬೆಳವಣಿಗೆ ಹಾರ್ಮೋನ್. ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆದರೆ ಮನುಷ್ಯ ಎತ್ತರವಾಗಿ ಬೆಳಿತಾನೆ. ಪಿಟ್ಯೂಟರಿ ಹಾರ್ಮೋನ್ ಬೆಳವಣಿಗೆ ಕಡಿಮೆ ಆದರೆ ಮನುಷ್ಯ ಕುಬ್ಜನ ಆಗುತ್ತಾನೆ. ಉದಾಹರಣೆ ನಮ್ಮ ಆಕಾಶ ಕುಬ್ಜನ, ಮೊದಲ ಆಕಾಶ ಕೆಲವರು, ಆಮೇಲೆ ಮೊದಲಾಪುರ ಕೆಲವರು ಇರೋದಿಲ್ಲ ಕುಬ್ಜರ. ಯಾಕಂತ ಕೇಳಿದ್ರೆ ಕಾರಣ ಏನಪ್ಪ ಅಂದ್ರೆ ಪಿಟ್ಯೂಟರಿ ಹಾರ್ಮೋನ್.
ನಿಮ್ಮ ದೇಹದಲ್ಲಿ ಪಿಟ್ಯೂಟರಿ ಹಾರ್ಮೋನು ಬೆಳವಣಿಗೆ ಪ್ರಮಾಣ ಕಡಿಮೆಯಾಗಿದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆದ್ರೆ ಏನೋಕು ಹಂಗಾರೆ ಈ ಹಾರ್ಮೋನು ಜಾಸ್ತಿ ಬಿಡುಗಡೆ ಆಗ್ಬೇಕಾದ್ರೆ ಏನ್ ಮಾಡಬೇಕು? ನೀವು ವೈದ್ಯರ ಹತ್ರಕ್ಕೆ ನಮ್ಮ ಹುಡುಗ ಯಾಕೆ ಕುಳ್ತದನ್ರಿ ಹೈಟ್ ಆಗ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾರ? ವಿಟಮಿನ್ ಅದು ಇದು ಪ್ರೋಟೀನ್ ಇರ್ತಕ್ಕಂಥದ್ದು ಏನೋ ಒಂದು ಬರ್ಕೊಡ್ತಾರೆ, ಟಾನಿಕ್ ಬರ್ಕೊಡ್ತಾರ. ಆಮೇಲೆ ಇಂತಿನಪ್ಪ ಚೆನ್ನಾಗಿ ಅಂತಾರ. ಆಕ್ಚುಲಿ ಅವ್ರಿಗಿಂತ ನೀವೇ ತಿಳ್ಕೊಬೇಕು. ಈಗೇನು ಊಟ ಮಾಡ್ತಾ ಇದ್ರಿ, ಈಗೇನು ಮಾಡ್ತಾ ಇದ್ರಿ ಚಟುವಟಿಕೆನ ಅದು ನಿಮಿತ್ತವಾಗಿ ಮಾಡಿ. ಊರಲ್ಲಿ ಸೈಕಲ್ ಹೊಡೆದಿರ್ಬೋದು, ಏರಿಗೆ ಸೈಕಲ್ ಹೊಡೆದು ಏರಿ ರಸ್ತೆಗೆ ಸೈಕಲ್ ತುಳಿಯಿರಿ, ನಿಜವಾದ ಹೈಟ್ ಆಗ್ತೀವಿ. ನಿಮ್ಮಲ್ಲಿ ಬದಲಾವಣೆಗಳಾಗಬೇಕು, ಸ್ನಾಯುಗಳಲ್ಲಿ ಬದಲಾವಣೆ ಆಗ್ತದೆ. ಅವಾಗ ಈ ಹಾರ್ಮೋನ್ಗಳು ಏನು ಮಾಡ್ತಾರೆ? ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತದೆ. ಅರ್ಥಕ್ಕ ದಿನ ಒಂದು ರೊಟ್ಟಿ ತಿಂತಿದ್ರಿ, 2 ರೊಟ್ಟಿ ತಿಂತಿದ್ರೆ ಇನ್ಮೇಲೆ 3 ರೊಟ್ಟಿ ತಿನ್ರಿ, ಜಾಸ್ತಿ ಕೆಲಸ ಮಾಡ್ರಿ, ದೇಹಕ್ಕೆ ಶ್ರಮ ಪಡ್ರಿ. ಅವಾಗ ಈ ಹಾರ್ಮೋನ್ ಏನಾಗುತ್ತೆ? ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ. ನೋಡಿ, ಸಸ್ಯದ ಬೆಳವಣಿಗೆಗೆ ಕಾರಣವಾದ ಅಂಗಾಂಶ ವರ್ಧನ ಅಂಗಾಂಶ. ಬೆಳವಣಿಗೆ ನೆನ್ಪಿಡ್ರಿ, ಸಸ್ಯಗಳು ಬೆಳವಣಿಗೆಗೆ ಕಾರಣವಾದ ಅಂಗಾಂಶ ಯಾವುದು? ಹಂಗಾರೆ ಈಗ ವರ್ತನ ಅಂಗಾಂಶ ಇನ್ನೊಂದು ಯಾವ್ದು ಅಂದ್ರೆ ಶಾಶ್ವತ ಅಂಗಾಂಶ. ಇದು ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಅಂಗಾಂಶ ಯಾವುದು? ಶಾಶ್ವತ ಅಂಗಾಂಶಗಳಲ್ಲಿ ಎಷ್ಟು ವಿಧ? ವರ್ತನ ಅಂಗಾಂಶ, ಶಾಶ್ವತ ಅಂಗಾಂಶ. ಓಕೆ, ಹಂಗಾರೆ ಈಗ ವರ್ತನ ಅಂಗಾಂಶ ಹೇಗಿರುತ್ತೆ, ಏನ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಈಗ ವರ್ತನ ಅಂಗಾಂಶ ಸಸ್ಯಗಳ ಯಾವ ಭಾಗದಲ್ಲಿ ಕಂಡು ಬರ್ತದೆ? ಯಾರು ಹೋಗಿ ಹೋಗಿ ಒಂದು ಗಿಡ ಕಿತ್ಕೊಂಡ, ದೊಡ್ಡ ಗಿಡ ಅಲ್ಲೇ ದೊಡ್ಡ ಕಡೆ ಬೇಗ ಹೋಗಿ ಒಂದು ದೊಡ್ಡ ಗಿಡ ಕಿತ್ಕೊಂಡ. ಈಗ ಶಾಶ್ವತ ಅಂಗಾಂಶ, ಈ ವರ್ಧನಾಂಗಾಂಶಗಳು ಸಸ್ಯದಲ್ಲಿ ಇರ್ತಾವಲ್ಲ, ಇವು ಬೆಳವಣಿಗೆ ಕಾಣಾಗ್ತಾವಲ್ಲ, ಇವು ಬೆಳೆದಾದ್ಮೇಲೆ ಆ ಅಂಗಾಂಶಗಳು ಪ್ರೌಢತೆಯನ್ನು ಹೊಂದುತ್ತವೆ. ಆ ಪ್ರೌಢತೆಯನ್ನು ಹೊಂದಿದ ಮೇಲೆ ಆ ಅಂಗಾಂಶಗಳ ಗುಣಲಕ್ಷಣಗಳು ಬದಲಿಯಾಗಿ ಅವು ಏನಾಗ್ತವೆ? ಶಾಶ್ವತ ಅಂಗಾಂಶಗಳಾಗಿ ಬದಲಾಗ್ತವೆ. ಏನಾಗ್ತವೆ? ಶಾಶ್ವತ ಅಂಗಾಂಶಗಳಾಗಿ ಬದಲಾಗುತ್ತವೆ. ಇದು ನೆನಪಿಡಿ, ಹೌದಾ? ಉದಾಹರಣೆ, ಈಗ ನೀವು ಹೈಸ್ಕೂಲಿಗೆ ಬಂದಿದ್ದೀರಿ. ಹೈಸ್ಕೂಲ್ ಅನ್ನ ಪ್ರೌಢ ಶಾಲೆ ಅಂತ ಕರೀತಾರೆ. ಏನ್ ಕರೀತಾರ? ಇದಕ್ಕಿಂತ ಮೊದಲು 7ನೇ ಕ್ಲಾಸ್ ಪ್ರೌಢ ಶಾಲೆ ಅಂತ ಕರೀತಾರ, ಪ್ರಾಥಮಿಕ ಶಾಲೆ ಅಂತ ಕರೀತಾರ. ಹೌದಾ? ಈಗ ನೀವು ಅವಾಗಿನ ಬಾಲಕರು, ಹೌದಲ್ಲ? ಈಗ ನೀವು ಈಗ ಪ್ರೌಢರಾಗಿದ್ದೀರಿ, ಪ್ರೌಢ ಶಾಲೆ. ಈಗ ಉದಾಹರಣೆ, ನಿಮ್ಮ ಮನೆಗೆ ನಿಮ್ಮ ಅತ್ತೆ, ಹೌದು, ನಿಮ್ಮ ಅತ್ತೆ ಕೇಳಿ ಬಂದ್ರು ಅಂದಾಗ ಅವಾಗ ನೀವೇನ್ ಮಾಡ್ತೀವಿ? ಈ 7ನೇ ಕ್ಲಾಸ್ ಹಿಂದೆ 5ನೇ ಕ್ಲಾಸ್ 4ನೇ ಕ್ಲಾಸ್ ಇಂತ ಬಂದಾಗ ನಿಮ್ಮ ಅತ್ತೆಗೆ ನೀನೇನಂತೀಯ? ಅತ್ತೆ ಚೆನ್ನಾಗಿದೆಯಾ? ಈಗ ಬಂದಿ ಅತ್ತೆ, ಮಾಮ ಚೆನ್ನಾಗಿದಾನ, ಹಾಗಾದ್ರೆ ನೀವು ಇಂತ ಮಾತಾಡ್ತೀವಿ, ಭಾಳ ಚೆನ್ನಾಗಿ ಸುಮಧುರವಾಗಿ ಮಾತಾಡ್ತೀಯ. ಈಗ ನಿಮ್ಮ ಅತ್ತೆ ಒಂದು 4-5 ವರ್ಷ ಬಿಟ್ಟು ಬಂದಾಗ ಅವಳು ನೀನು ನೋಡ್ತೀಯ, ಅವಾಗ ಆಲ್ರೆಡಿ ನಿನ್ನ ಮುಖದ ಮೇಲೆ ಗಡ್ಡ ಮೀಸೆಗಳು ಬಂದಿರ್ತವೆ. ಆವಾಗ ನೀನೇನಂತೀಯ? ಅತ್ತೆ ಅನ್ನೋ ಬಂದಾಗ ಅದೇ ಯಾವದೇ ಅಳವದೇ ಈಗ ಚೆನ್ನಾಗಿದೆಯಾ ಅಂತ ಕೇಳಿದಾಗ ಅವಾಗ ಅತ್ತಿ ಗೊತ್ತಾಗ್ಬಿಡುತ್ತೆ, ನಮ್ಮ ಮಳೆಯ ದೊಡ್ಡ ಧ್ವನಿ ಹೊಡಿತೈತಿ, ಧ್ವನಿ ಹೊಡಿತೈತಿ. ಅಂದ್ರೆ ಈಗ ಇದು ಪ್ರೌಢ ಸಸ್ಯ, ಹೌದಲ್ಲ? ಈಗ ಇಲ್ಲಿ ನೋಡ್ರಿ, ಬೇರೆಗಳದಾವ ವರ್ತನಾಂಗಾಂಶಗಳಲ್ಲಿ ಇರ್ತಾವ ನೋಡ್ರಿ. ವರ್ತನಾಂಗಾಂಶಗಳಲ್ಲಿ ಮತ್ತೆ ಎಷ್ಟು ವಿಧ? 3 ವಿಧ. ತುದಿ ವರ್ತನಾಂಗಾಂಶ, ಅದು ತುದಿ ವರ್ತನಾಂಗಾಂಶ, ಪಾರ್ಶ್ವ ವರ್ತನಾಂಗಾಂಶ, ಇಲ್ಲಿ ಗಣ್ಣು ಅಂತಾರೆ, ಅಂತರ್ಗಣ್ಣು. ಎದಕ್ಕೇನಂದ್ರೆ ಏನಿವು ಗಣ್ಣುಗಳಿವು, ಹೌದಾ? ಗಣ್ಣು ಅಂತೀರಿ ನೋಡ್ರಿ. ಕಬ್ಬಿನ ಗಣ್ಣು ನೋಡಿದ್ರೆ ಕಬ್ಬು ನೋಡ್ತೀರಿ, ಒಂದು ಕೈ ಒಂದು 2 ಗಣ್ಣು ಮೂರು ಕೊಡು ಅಂತಿರಲ್ಲ, ಅದಕ್ಕೆ ಗಣ್ಣಲ್ಲ, ಗೆಣ್ಣು, ಅಂತರ್ಗೆಣ್ಣು. ಇದೇನಿದು? ಅಂತರ್ಗೆಣ್ಣು. ಇಲ್ಲಿ ಅಂತರ್ಗೆಣ್ಣು. ಈ ಜಾಗದಲ್ಲಿ ಇರ್ತಕ್ಕಂಥ ಅಂಗಾಂಶ ಅಂತರ್ಗೆಣ್ಣು ಅಂಗಾಂಶ. ನೆನ್ಪಿಟ್ಕೊಳ್ಳಿ, ಅಂಗಾಂಶ. ತುದಿ ಅಂಗಾಂಶ ಎಲ್ಲಿರುತ್ತೆ? ಇಲ್ಲಿ. ತುದಿ ಅಂಗಾಂಶ ಎಲ್ಲಿರುತ್ತೆ? ಸಸ್ಯದ ತುದಿ ಭಾಗದಲ್ಲಿ ಮತ್ತು ಸಸ್ಯದ ಬೇರುಗಳಲ್ಲಿ, ತುದಿಗಳಲ್ಲಿ ಇರುತ್ತೆ. ತುದಿಗಳಲ್ಲಿ, ಸಸ್ಯದ ತುದಿ ಭಾಗದಲ್ಲಿ ಏನಿರ್ತದೆ? ತುದಿ ವರ್ತನಾಂಗಾಂಶ. ಹಂಗಾರೆ ಇದಿಷ್ಟು ದಪ್ಪ ಆಗಿದೆಯಲ್ಲಪ್ಪ, ದಪ್ಪ ಸುತ್ತಳತೆ, ಹೌದಲ್ಲ? ಈ ರೀತಿ ಸುತ್ತಳತೆಗೆ ಕಾರಣವಾದ ಅಂಗಾಂಶ ಯಾವುದಪ್ಪ ಅಂತ ಕೇಳಿದ್ರೆ ಪಾರ್ಶ್ವ ವರ್ಧನ ಅಂಗಾಂಶ.
ಯಾವುದು? ಓಕೆ, ನಿಮ್ಗೆ ಗೊತ್ತಾಯ್ತಿಲ್ಲ? ವರ್ತನಾಂಗಾಂಶ ಇದ್ರೆ ಎಷ್ಟು ವಿಧ? 3 ವಿಧ. ಯಾವುದು? ತುದಿ ವರ್ತನಾಂಗಾಂಶ. ತುದಿ ವರ್ತನಾಂಗಾಂಶ ಏನ್ ಮಾಡುತ್ತದೆ? ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಇಲ್ಲಿ ಎಲೆಗಳ ಬುಡ, ಇದು ಎಲೆ ಐತಿಲ್ಲಿದೆ, ಎಲೆಗಳ ಬುಡ ಮತ್ತ ಇನ್ನೊಂದು ರೆಂಬೆ ಐತಿಲ್ಲಿದೆ. ರೆಂಬೆಗಳು ಮತ್ತು ಎಲೆಗಳು ಬೆಳೆಯುವ ಭಾಗ ಯಾವುದು? ಅಂತರ್ಗೆಣ್ಣು ಅಂಗಾಂಶ. ಇದು ಎರಡನೇದು, ಎಕ್ಸಾಮ್ಗೆ ಕೇಳ್ತಾರ. ನಂತರ ಇದು ಈ ಕಡೆ ದಪ್ಪ, ಸಸ್ಯದ ದಪ್ಪ ಹೆಚ್ಚಾಗಕ್ಕೆ ಯಾವ ಕಾರಣ? ಪಾರ್ಶ್ವವರ್ತನಾಂಗಾಂಶ. ಹಾಗಾದ್ರೆ ಸಸ್ಯದ 3 ಅಂಗಾಂಶಗಳು ಯಾವುವು ಅಂತ ಕೇಳ್ತಾರ. ಎಕ್ಸಾಮ್ ಕೇಳ್ತಾರ. ವರ್ತನಾಂಗಾಂಶ ಎಂದರೇನು? ವರ್ತನಾಂಗಾಂಶದ 3 ವಿಧಗಳನ್ನು ತಿಳಿಸಿ ಅಂತ ಕೇಳ್ತಾರ. ಯಾರು ಹೇಳ್ತೀರಿ? ಈಗ ನೋಡಿ, ವರ್ತನಾಂಗಾಂಶ ಅಂದ್ರೆ ಈಗಲೇ ಹೇಳ್ತಿರಲ್ಲ, ವರ್ತನಾಂಗಾಂಶ ಏನಿರ್ತೈತಿ? ಬೆಳವಣಿಗೆ ಕಾರಣವಾದ ಅಂಗಾಂಶವನ್ನು ಆದ್ರೂ ಪಾರಿವಿಕರಲ್ಲಿ ಹೇಳಿದ್ದೇನೆ. ಹಂಗಾಗಿ ಒಂದ್ ಕಡೆ ಪಾಯಿಂಟ್ ಬರ್ಕೋಬೇಕು, ಮತ್ತೆ ಗೊತ್ತಾಗಿಲ್ಲ ಅಂದ್ರೆ ಕೇಳ್ಬೇಕು. ಸುಮ್ಮನೆ ಕುತ್ಕೊಂತಿರಲ್ಲ. ವರ್ತನಾಂಗಾಂಶ ಏನು? ಸಸ್ಯದ ಬೆಳವಣಿಗೆಗೆ ಕಾರಣವಾದ ಅಂಗಾಂಶವನ್ನ ಎನ್ನುತ್ತಾರೆ. 3 ವಿಧ ತಿಳಿಸಿ ಅಂತ ಕೇಳಿದ್ರೆ ಒಂದೇದು ಅಂತರ್ಗೆಣ್ಣು ವರ್ತನಾಂಗಾಂಶ, ಮೂರನೇದು ಈಗ ಗೊತ್ತಿಲ್ಲ. ತುದಿ ವರ್ತನಾಂಗಾಂಶ ಅಂದ್ರೆ ಸಸ್ಯಗಳು ಸಣ್ಣಿರ್ತದೆ, ಹುಡ್ದಕ್ಕೆ ಬೀಸ್ ಹೌದಾ? ಬೆಳಿತಾ ದೊಡ್ಡದಾಗಿ ಕಿತ್ತು ಬರ್ತದೆ ಹೌದಲ್ಲ? ಆ ಅಂಗಾಂಶ ಎಲ್ಲಿರ್ತದೆ? ಸಸ್ಯದ ಬೆಳವಣಿಗೆಗೆ ಕಾರಣವಾದ ಅಂಗಾಂಶ ತುದಿ ವರ್ತನಾಂಗಾಂಶ. ಇದೇನಿರ್ತದೆ? ಸಸ್ಯದ ತುದಿ ಭಾಗದಲ್ಲಿ, ಸಸ್ಯ ಎಲ್ಲಿ ಬೆಳೀತಿರ್ತೋ ಆ ಭಾಗದಲ್ಲಿ ತುದಿ ವರ್ತನಾಂಗಾಂಶ ಇರುತ್ತೆ. ಇಲ್ಲಿ ನೋಡಿ, ಈ ಬೇರುಗಳು ಬೆಳಿತಾವ. ನೀವು ಸಸ್ಯದ ಉದ್ದಾಗಿದ್ರೆ ಬೇರುಗಳು ಉದ್ದಾಗಿಲ್ಲ ನೋಡಿ. ಗಿಡ ಹೆಂಗೆ ಬೆಳೀತಿತ್ತೋ ಹಂಗೆ ಬೇರುಗಳು ಸಹ ಬೆಳೀತವೆ. ಅರ್ಥಾತ ಒಂದು ಮರ ನೋಡಿದ್ವಿ, ದೊಡ್ಡ ಮರ. ಅವತ್ತ ನಾವು ಒಂದು ಮರವನ್ನು ಕಟಾವು ಮಾಡಿದ್ವಿ ಅಲ್ವಾ? ಅದ್ರ ಬೇರು JCB ಎಬ್ಬಿದ್ರು. ಎಷ್ಟು ಇತ್ತು ಅಂದ್ರೆ ಸುಮಾರು 30 ಅಡಿ ಉದ್ದ ಇತ್ತು. ಇಲ್ಲೇ ಪಕ್ಕದಾಗಿದೆ ಹೌದಲ್ಲ? ಅದು ಬೇರು. ಆ ಬೇರುಗಳಲ್ಲಿ ಮತ್ತು ತುದಿಗಳಲ್ಲಿ ಏನ್ ಮಾಡುತ್ತೆ? ಯಾವ ಅಂಗಾಂಶ ಇದೆ? ತುದಿ ವರ್ತನಾಂಗಾಂಶ. ಅರ್ಥ ಮಕ್ಕಳೇ? ಹಂಗಾರೆ ಈ ಅಂಗಾಂಶಗಳು ಬೆಳೆದಾವು, ಪ್ರೌಢಾಪಿ ಗಿಡ ದೊಡ್ಡದಾಗ್ತಿದೆ. ಹಂಗಾದ್ರೆ ಆ ಅಂಗಾಂಶಗಳು, ವರ್ತನಾಂಗಾಂಶಗಳು ಮುಂದೆ ಏನಾಗಿ ಪರಿವರ್ತನೆ ಆಗ್ತವೆ? ಹೌದಾ? ನೀನು ಮೊದಲ ಶೈಶಾವಸ್ಥೆ ಇದ್ದಿ, ಆಮೇಲೆ ಬಾಲ್ಯಾವಸ್ಥೆ, ಈಗ ಯಾವ ಅವಸ್ಥೆ ಬಂದಿ? ಪ್ರೌಢಾವಸ್ಥೆ. ನಂತರ ಪ್ರೌಢಾವಸ್ಥೆ ಬಂದಾಗ ಅಲ್ಲಿ ಯೌವನಾವಸ್ಥೆ ಬರುತ್ತೆ. ಹಿಂಗ ಅವಸ್ಥೆಗಳು ಬರ್ತಾವಲ್ಲ. ಹಂಗ ಇದಕ್ಕೆ ನಾವು ಸಣ್ಣಕ್ಕಿದ್ದಾಗ ಸಸಿ ಅಂತವಿ, ಬೆಳೀತಾ ಬಂದಾಗ ಗಿಡ ಅಂತವಿ, ಗಿಡ ಅಂದಾಗ ಮತ್ತೆ ದೊಡ್ಡದಾದ್ಮೇಲೆ ಗೊತ್ತಾಯ್ತಾ? ಹಂಗಾದ್ರೆ ಇಲ್ಲಿ ಈ ರೀತಿ ಆಗ್ಲಿಕ್ಕೆ ಕಾರಣ ಅಂತ ಕೇಳಿದ್ರೆ ಬದಲಾವಣೆ. ಏನ್ ಬದಲಾವಣೆ? ವರ್ತನಾಂಗಾಂಶಗಳು ಏನಾಗಿ ಪರಿವರ್ತನೆ ಆಗ್ತವೆ? ಪರಿವರ್ತನೆ ಆಗ್ತವೆ. ಹಂಗಾದ್ರೆ ಈಗ ಶಾಶ್ವತ ಅಂಗಾಂಶಗಳು ಎಂದ್ರೇನು? ಅವುಗಳ ವಿಧ ತಿಳಿಸಿ. ಶಾಶ್ವತ ಅಂಗಾಂಶಗಳು ಇಲ್ಲಿ ಶಾಶ್ವತ ಅಂಗಾಂಶಗಳಲ್ಲಿ 2 ವಿಧ. ಒಂದು ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಬರ್ಕೊಳ್ಳಿ. ಶಾಶ್ವತ ಅಂಗಾಂಶಗಳಲ್ಲಿ ಎಷ್ಟು ವಿಧ? 2 ವಿಧ. ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಇಂಗ್ಲಿಷಿಗೆ ಅಂಗಾಂಶ. ಇದ್ರಲ್ಲಿ ಯಾವ್ಯಾವುದಪ್ಪ? ಸರಳ ಅಂದ್ರೇನು? ಇಲ್ಲಿ ನೋಡ್ರಿ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಇಂಗ್ಲಿಷ್. ಏನ್ ಕೇಳ್ತೀರಾ? ಸಿಂಪಲ್ ಅಂದ್ರೆ ಸರಳ, ಪರ್ಮನೆಂಟ್ ಅಂದ್ರೆ ಶಾಶ್ವತ, ಟಿಶ್ಯೂ ಅಂದ್ರೆ ಅಂಗಾಂಶಗಳು. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಉದಾಹರಣೆ, ನಿಮ್ದು ಒಂದು ಸೈಟ್ ಇದೆ, ಅಲ್ಲೊಂದು ಅಂಗಡಿ ಕಟ್ಟಿದೆ ಹೌದಾ? ಒಂದು ಶಾಪ್ ಮಾಡಲಿಕ್ಕೆ ಅಂಗಡಿ ಕಟ್ಟಿದೆ. ಬರೀ ಅದಕ್ಕೆ ಅಂತಾರ ಅಂಗಡಿ ಅಂತಾರ. ನಿಮ್ಮ ಈಗ ಇಷ್ಟು ಜಾಗ ಒಂದು ಅಂಗಡಿ ಕಟ್ಟಿದ್ರಿ, ಓಕೆ. ಇವ್ರು ಇಷ್ಟು ಜಾಗ ಬರೋದಿದೆ, ಯಾರು ಆಕಾಶದಿಂದ ಇಷ್ಟು ಜಾಗ ಇದೆ. ಇಲ್ಲೇ ಮಾಡ್ತಾನ ಇನ್ನೊಂದು ಕಾಂಪ್ಲೆಕ್ಸ್ ಇನ್ನೊಂದು ಕಟ್ತಾನೆ ಹೌದಾ? ಇವಕ್ಕ ಬರೀ ಒಂದು ಅಂಗಡಿ ಅಂತಾರ. ಇವಕ್ಕೆ ಏನಂತ ಕರೀತಾರ? ಅಂಗಡಿಗಳು ಅಂತ ಕರೀತಾರ ಹೌದಲ್ಲ? ಅಂಗಡಿಗಳು ಮತ್ತು ಮಳಿಗೆಗಳು. ಇದು ಮಳಿಗೆ,
ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅಂದ್ರೆ ಏನು? ಸಂಕೀರ್ಣ. ಸಂಕೀರ್ಣ ಅದು ಗೊತ್ತೈತಿ ನಿಮಗೆ? ಸರಳ ಪದ ಸಂಕೀರ್ಣ ಪದದ ಅರ್ಥ ಗೊತ್ತಾಯ್ತಾ? ಸರಳ ಅಂದ್ರೆ ಒಂದೇ ಇರೋದು, ಹೌದಲ್ಲ? ಸಿಂಪಲ್. ಇದು ಕಾಂಪ್ಲೆಕ್ಸ್, ಸಂಕೀರ್ಣ ಶಾಶ್ವತ ಅಂಗಾಂಶ. ಸಂಕೀರ್ಣ ಪದದ ಅರ್ಥ ಇದು ಗೊತ್ತಾಯ್ತಾ? ತಿಳಿತೀರಪ್ಪ? ಈಗ ಸರಳ ಶಾಶ್ವತ ಅಂಗಾಂಶಗಳು ಎಂದರೇನು? ಮೂರು ವಿಧ. ಎಷ್ಟು ವಿಧ ಇದೆ ಅದು? ಮೂರು. ಅಂದ್ರೆ ಸರಳ ಶಾಶ್ವತ ಅಂಗಾಂಶಗಳು ಸಸ್ಯದ ಎಲ್ಲಾ ಭಾಗಗಳಲ್ಲಿ ಇರುತ್ತವೆ. ಇವು ಸರಳವಾಗಿರುತ್ತವೆ, ಸರಳವಾದ ಕಾರ್ಯವನ್ನ ನಿರ್ವಹಿಸುತ್ತವೆ, ಒಂದೇ ರೀತಿಯ ರಚನೆಯನ್ನು ಹೊಂದಿರುತ್ತವೆ, ಹೌದಾ? ಒಂದೇ ರೀತಿಯ ರಚನೆಯನ್ನು ಹೊಂದಿರುತ್ತವೆ ಮತ್ತು ಒಂದೇ ರೀತಿಯ ಆಕಾರವನ್ನು ಹೊಂದಿರುತ್ತವೆ ಮತ್ತು ಒಂದೇ ಮೂಲದಿಂದ ಹುಟ್ಟಿರುತ್ತವೆ. ಆದ್ರೆ ಸಸ್ಯ ಹುಟ್ಟಿದಾಗಿಂದ ಹಿಡಿದು ಸಾಯುವವರೆಗೂ ಸಸ್ಯ ದೇಹದಲ್ಲಿ ಇರುವಂತಹ ಅಂಗಾಂಶಗಳನ್ನ ಸರಳ ಶಾಶ್ವತ ಅಂಗಾಂಶಗಳೆನ್ನುತ್ತಾರೆ. ಇದರಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ ಮೂರು ವಿಧ. ಮೂರು ವಿಧ ಯಾವುದು? ಒಂದೆಂದು ಹೇಳ್ತಾನೆ, ಪೆರನ್ಕೈಮಾ. ಹೇಳಿ ನೋಡೋಣ. ಪೆರನ್ಕೈಮಾ. ಪೆರನ್ಕೈಮಾ. ಎರಡನೇದು ಕೋಲನ್ಕೈಮಾ. ಕೋಲನ್ಕೈಮಾ. ಮತ್ತು ಮೂರನೇದು ಸ್ಕ್ಲೀರಮ್ ಆರ್ ಸ್ಕ್ಲೀರನ್ ಕೈಮಾ. ಈ ಕೈಮಾ ಅಂತ ತಕ್ಷಣ ನೀವು ಮತ್ತ ಮನ್ಯಾಗ ಮಟನ್ ಕೈಮಾ, ಚಿಕನ್ ಕೈಮಾ ಅಂತ ಉಂಡಿ ಮಾಡ್ತಾರೆ, ಆ ಕೈಮಾ ಅಲ್ಲ. ಅದು ಆಕ್ಚುಲಿ ಇಂಗ್ಲಿಷ್ ಪದ ಅದು ಪೆರನ್ ಕೈಮಾ. ಪೆರನ್ ಚೈಮದ ಚೈಮಾ. ಚೈಮಾ ಹೋಗಿ ಅದನ್ನ ಇದ್ದಿದೆ ಅದಕ್ಕಿದೆ ಕೈಮಾ. ಹೆಂಗ್ ಓದ್ಬೇಕಂದ? ಪೆರನ್ ಕೈಮಾ. ಈಗ ಹೋದ್ರೆ ಅಂತ ಕೇಳಿದ್ರೆ ಪೆರನ್ ಚೈಮಾ ಅಂತೀರಿ. ಆಕ್ಚುಲಿ ಇಂಗ್ಲಿಷ್ ಪದಗಳು ಕೆಲವು ಸಂದರ್ಭದಲ್ಲಿ ತಮ್ಮ ಇದನ್ನ ಪದಗಳನ್ನ ಬದಲಾಯಿಸ್ಕೊಳ್ತವೆ, ಹೌದಲ್ಲ? ಹೌದಾ? ಕೆಲವು ತಾಗ ಎಷ್ಟು ಸೈಲೆಂಟ್ ಫಾರ್ಮ್ ಆಗುತ್ತೆ, ಹೌದಲ್ಲ? ಹಂಗ ಈ ಉದಾಹರಣೆ ಕರ್ನಲ್ ಸ್ಪೆಲ್ಲಿಂಗ್ ಇದೆಯಪ್ಪ, COLONEL. ಅದು ಆಕ್ಚುಲಿ ಓದ್ಬೇಕಾದ್ರೆ ಯಾರು ಗೊತ್ತಾರೆ? ಹೊಸದಾಗಿ ಹೋದ್ರೆ ಕೋಲನೆಲ್, ಅಲ್ಲಿ ಎಲ್ ಫಾರ್ಮ್ ಸೈಲೆಂಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ? ಕರ್ನಲ್. ಕರ್ನಲ್ ಸುಬ್ಬಯ್ಯ ಅಂತಿದ್ರೆ ಕೋಲನೆಲ್ ಸುಬ್ಬಯ್ಯ ಆಗತ್ತೆ, ಕರ್ನಲ್. ಓಕೆ. ಮತ್ತೆ ಕರ್ನಲ್ ಬರೀಬೇಕಾದ್ರೆ CORNEL ಕರ್ನಲ್. ಅದು ಹಿಂಗ ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರ ಇಂಗ್ಲಿಷ್ ಪದಗಳಲ್ಲಿ ಇದೆ ಇದರ ಚೇಂಜ್ ಆಗುತ್ತೆ. ಇಲ್ಲಿ ಪೆರನ್ ಕೈಮಾ, CHYMA ಚೈಮಾ. ಹೆಂಗ? ಚೈಮಾ. ಇದು ನಾವು ಕನ್ನಡದಲ್ಲಿ ಪೆರನ್ ಕೈಮಾ. ಪದಗಳಲ್ಲಿ ಬೇರೆ ನೋಡೋಣ. ಸ್ಕ್ಲೀರನ್ ಆರ್ ಸ್ಕ್ಲೀರಮ್ ಕೈಮಾ. ಇವುಗಳ ರಚನೆ ಹೇಗಿದೆ, ಇವುಗಳು ಏನ್ ಕೆಲಸ ಮಾಡ್ತಾವ ಅನ್ನೋದನ್ನ ಈಗ ನೋಡೋಣ. ಪೆರನ್ ಕೈಮಾ ಅಂಗಾಂಶ ಎಷ್ಟು ಮಾಡಿ ಪೆರನ್ ಕೈಮಾ ಅಂಗಾಂಶ ಇಲ್ಲಿ ನೋಡಿ. ಇದು ಯಾವ ಆಕಾರ? ವೃತ್ತಾಕಾರ, ದುಂಡಾಕಾರ, ಗೋಲಾಕಾರ. ಅಷ್ಟು ಒಂದೇ ಅರ್ಥ, ಹೌದಲ್ಲ? ಇದಕ್ಕ ಒಂದು ಅಂಗಾಂಶ ಇದು ಜೀವಕೋಶ. ಇದು ಅಂಗಾಂಶ ಅಲ್ಲ, ಜೀವಕೋಶ. ಈ ಜೀವಕೋಶ ಇದೇ ತರ ಇನ್ನೊಂದು ಜೀವಕೋಶ ಇದ್ರ ಪಕ್ಕದಲ್ಲೇ ಇರುತ್ತೆ, ಹೌದಾ? ಈಗ ಇದ್ರ ಪಕ್ಕದ ಮತ್ತೊಂದು ಜೀವಕೋಶ ಇರುತ್ತೆ, ಹೌದಾ? ಈಗ ಇವು ಜೀವಕೋಶಗಳು ಈ ರೀತಿ ಸಮೂಹ ಇರ್ತವೆ, ಹೌದಲ್ಲ? ನೋಡಬಹುದು ಒಂದೇ ತರದ ನೀವು, ಹೌದಲ್ಲ? ಇಲ್ಲಿ ಹೇಳಿದೆ ಇದು ಕೋಶ ಭಿತ್ತಿ. ಇದೇನಿದು? ಕೋಶ ಭಿತ್ತಿ. ನಡುವೆ ಇದು ಒಳಗ ಕೋಶ ರಸ ಇದೆ, ಹೌದಲ್ಲ? ಇದು ಕೋಶ ಕೇಂದ್ರ ತಾನೆ. ಒಂದು ಜೀವಕೋಶ ಇದೆ. ಒಂದೇ ರೀತಿ ಇರ್ತಕ್ಕಂಥ ಜೀವಕೋಶಗಳು ಬಹಳಷ್ಟಿವೆ. ಒಂದೇ ರೀತಿಯ ರಚನೆ ಅದಲ್ಲ? ಇವೆಲ್ಲ ಒಂದೇ ರೀತಿ ರಚನೆ ಇರ್ತವೆ. ಬರೀ 1, 2, 3, 4 ಇರಲ್ಲ, ಸಾವಿರಾರು ಲಕ್ಷಾಂತರ ಜೀವಕೋಶಗಳು ಇರ್ತವೆ. ಅರ್ಥ ಆಯ್ತಲ್ಲ? ಒಂದೇ ರೀತಿ ರಚನೆಯುಳ್ಳ ಜೀವಕೋಶಗಳು ಅಸಂಖ್ಯಾತ ಇದ್ದು ಇವೆಲ್ಲ ಒಟ್ಟಾಗಿ ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸುತ್ತವೆ. ಈ ಪೆರನ್ಕೈಮಾ ಅಂಗಾಂಶ ಸಸ್ಯಗಳಲ್ಲಿ ಏನ್ ಮಾಡುತ್ತೆ? ಆಹಾರವನ್ನು ಸಂಗ್ರಹಿಸೋದು. ಏನ್ ಮಾಡೋದು? ಆಹಾರ ಸಂಗ್ರಹಿಸುವುದು, ಹೌದಲ್ಲ? ಆಹಾರ ಸಂಗ್ರಹಿಸುವಂತ ಕೆಲಸವನ್ನು ಮಾಡುತ್ತೆ, ಹೌದಲ್ಲ? ಸಸ್ಯಗಳಿಗೆ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಆಹಾರ, ನೀರು ಮತ್ತು ಆಕ್ಸಿಜನ್ ಅನ್ನ ಒದಗಿಸುತ್ತದೆ. ಇದು ಪೆರನ್ಕೈಮಾ ಅಂಗಾಂಶ.
ಇನ್ನೊಂದು ಈಗ ಕೋಲಂಕೈಮ ಅಂಗಾಂಶ. ಈ ಕೋಲಂಕೈಮಕ್ಕೂ ಮತ್ತು ಈ ಅಂಗಾಂಶಕ್ಕೆ ಏನು ವ್ಯತ್ಯಾಸ ಇದೆ ನೋಡೋಣ. ಈಗ ಇಲ್ಲಿ ನೋಡಿ ಈ ರೀತಿ ಇದೆಯಾ? ಇದು ಸೇಮ್ ಒಂದೇ ತರ ಇದಾವ ನೋಡಿ. ಸೇಮ್ ಅದು ದೊಡ್ಡ ಒಂದು ಪ್ರಶ್ನೆ ಅಲ್ಲ. ಇದು ದುಂಡಾಕಾರ, ಇದು ದುಂಡಾಗಿರೋದೆ. ಆದ್ರೆ ಇದು ತೆಳುವು ಕೋಶಿಭಿತ್ತಿಯನ್ನು ಹೊಂದಿದೆ, ತೆಳುವಾದ ಕೋಶಿಭಿತ್ತಿಯನ್ನು ಹೊಂದಿದೆ. ಆದ್ರೆ ಇದು ಕೋಶಿಭಿತ್ತಿ ಏನಾಗಿದೆ? ಕೋಶಿಭಿತ್ತಿಯನ್ನು ಹೊಂದಿದೆ, ಹೌದಲ್ಲ? ಈ ಕೋಶಗಳ ಮಧ್ಯೆ ಖಾಲಿ ಇದೆ, ಅದ್ರಲ್ಲೇ ತುಂಬಿಕೊಂಡಿದೆ, ಹೌದಲ್ಲ? ಕೋಶಿಭಿತ್ತಿ ದಪ್ಪ ಇದ್ರು ಜೀವಕೋಶದ ಮಧ್ಯೆ ಜಾಗ ಇಲ್ಲ, ಹೌದಲ್ಲ? ಹಂಗಾಗಿ ದಪ್ಪ ಕೋಶಭಿತ್ತಿಯನ್ನು ಹೊಂದಿರತಕ್ಕಂಥ ಜೀವಕೋಶಗಳು ಇವೇನ್ ಮಾಡ್ತವೆ? ಪತ್ರಹರಿತನ ಹೊಂದಿರ್ತವೆ. ದ್ಯುತಿ ಸಂಶ್ಲೇಷಣೆಗೆ ಅಂದ್ರ ಸಸ್ಯಗಳು ಆಹಾರವನ್ನು ತಯಾರಿಸ್ಕೊಳ್ತಾವಲ್ಲ, ಆ ತಯಾರಿಸ್ಕೊಳ್ಳುವಾಗ ಇವು ಏನ್ ಮಾಡ್ತವೆ? ಆಹಾರ ತಯಾರಿಕೆಗೆ ಸಹಾಯ ಮಾಡ್ತವೆ, ಹೌದಲ್ಲ? ಆಹಾರ ಸಂಗ್ರಹಿಸೋದು ಮತ್ತ ಪೋಷಣೆಗೆ ಬೇಕಾಗಿರ್ತಕ್ಕಂತಹ ಆಮ್ಲಜನಕ ಮತ್ತಿತರ ವಸ್ತುಗಳನ್ನ ಏನ್ ಮಾಡೋದು? ನೀರು ಮತ್ತಿತರ ಲವಣಗಳನ್ನ ಏನ್ ಮಾಡೋದು? ಒದಗಿಸೋದು ಕೆಲಸ ಈ ಪೆರನ್ಕೈಮ ಮಾಡುತ್ತೆ. ಕೋಲಂಕೈಮ ಮಾಡುತ್ತೆ ಸಸ್ಯಗಳಿಗೆ ಆಧಾರ, ಆಕಾರ, ದೃಢತೆ ಜೊತೆಗೆ ಪತ್ರಹರಿತನ್ನ ಹೊಂದಿರುವುದರಿಂದ ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ತಿಳಿತಾ ಮಕ್ಕಳೇ? ತಿಳಿತಾ? ನೆಕ್ಸ್ಟ್ ಸ್ಕ್ಲೀರೆನ್ಕೈಮ. ಸ್ಕ್ಲೀರೆನ್ಕೈಮ ಇದು ಮೂರನೇದು. ಸ್ಕ್ಲೀರೆನ್ಕೈಮ. ಈ ಸ್ಕ್ಲೀರೆನ್ಕೈಮ ಅಂಗಾಂಶ ಏನ್ ಮಾಡುತ್ತೆ? ಇಲ್ಲಿ ನೋಡೋಣ, ಇಲ್ಲಿ ನೋಡ್ರಿ. ಆ ಸ್ಕ್ಲೀರೆನ್ಕೈಮ ಅಂಗಾಂಶ ಹೆಂಗಿರುತ್ತೆ? ಈ ರೀತಿ ಇದು ಸಹ ದಪ್ಪ ಕೋಶಭಿತ್ತಿಯಿಂದಾಗಿದೆ. ಇದು ಇಲ್ಲಿ ಒಳಗಡೆ ಈ ತರ ಇದಕ್ಕ ನಿರ್ಜೀವ ಅಂಗಾಂಶ ಅಂತ ಕರೀತಾರೆ. ಜೀವ ಇಲ್ಲ, ಇದು ಏನಿಲ್ಲ, ನಿರ್ಜೀವ ಅಂಗಾಂಶ. ಈ ಅಂಗಾಂಶಕ್ಕೂ ಈ ಅಂಗಾಂಶ ಒಳಗಡೆ ಇರ್ತದೆ. ಅಂದ್ರೆ ಈ ಅಂಗಾಂಶಗಳು ಎಲ್ಲಿ ಆಗಿರ್ತಾವ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನೋಡಿ ಅಲ್ಲಿ ಕೇಳಿದ್ರಿ. ಇಲ್ಲಿ ಚಿಪ್ಪು ನೋಡ್ರೆ, ತೆಂಗಿನಕಾಯಿ ಚಿಪ್ಪು ಗಟ್ಟಿಯಾಗಿರ್ತಲ್ಲ, ಹೌದಾ? ಅದ್ರೊಳಗ ಆ ಅಂಗಾಂಶ ಕಂಡು ಇದು ಸಸ್ಯ ದೇಹಕ್ಕೆ ಏನ್ ಮಾಡುತ್ತೆ? ದೃಢತೆಯನ್ನು ಒದಗಿಸುತ್ತದೆ. ಸಸ್ಯ ದೇಹಕ್ಕೆ ಏನ್ ಮಾಡುತ್ತೆ? ಸ್ಕ್ಲೀರೆನ್ಕೈಮ ಅಂಗಾಂಶಗಳು ಎಲ್ಲದವೋ ಅವುಗಳು ಗಟ್ಟಿಗಾದ ಬೀಜಗಳು, ಸ್ಕ್ಲೀರಾಯ್ಡ್ಗಳು ಅಂತ ಕರೀತಾರೆ. ಏನ್ ಕರೀತಾರೆ? ಸ್ಕ್ಲೀರಾಯ್ಡ್. ಈ ಸ್ಕ್ಲೀರಾಯ್ಡ್ಗಳು ಇರೋದ್ರಿಂದ ಈ ಹೆಸರಿರುತ್ತೆ ಬಂದು ಸ್ಕ್ಲೀರೆನ್ಕೈಮ. ಬೀಜದ ಗಟ್ಟಿ ಭಾಗಗಳು, ಹೌದಾ? ಉದಾಹರಣೆ ತೆಂಗಿನಕಾಯಿ ಚಿಪ್ಪು ಗಟ್ಟಿಯಾಗಿದ್ದಿಲ್ಲ, ಆ ಚಿಪ್ಪು ಯಾವ ಅಂಗಾಂಶ? ಸ್ಕ್ಲೀರೆನ್ಕೈಮ ಅಂಗಾಂಶ. ನಿರ್ಜೀವ ಜೀವಕೋಶಗಳಿಂದ ಕೂಡಿರುವ ಅಂಗಾಂಶವನ್ನ ಸ್ಕ್ಲೀರೆನ್ಕೈಮ ಅಂಗಾಂಶ. ಮಕ್ಕಳೇ, ಈಗ ಇಲ್ಲಿವರೆಗೂ ನಾನೀಗ ಅಂಗಾಂಶಗಳ ಬಗ್ಗೆ ಹೇಳಿದೆ. ಈಗ ಅಂಗಾಂಶಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ, ನೀಟಾಗಿ ಹೇಳಬೇಕು. ಹೇಳ್ತಿರಲ್ಲ? ಜೀವಕೋಶ ಎಂದರೇನು? ಜೀವಿಯ ರಚನಾತ್ಮಕ ಮೂಲ ಘಟಕವನ್ನು ಜೀವಕೋಶ ನಿಧಾನಕ್ಕೆ ಸ್ಪಷ್ಟವಾಗಿ ಸ್ಫುಟವಾಗಿ ಹೇಳು. ಏನ್ ಕರ್ತಾರೆ? ಜೀವಿಯ ರಚನಾತ್ಮಕ ಕಾರ್ಯಾತ್ಮಕ ಮೂಲ ಘಟಕವನ್ನ ಜೀವಕೋಶ. ಹಂಗಾರೆ ಈಗ ಹುಡುಗೋ, ವೆರಿ ಗುಡ್. ಜೀವಕೋಶಗಳು ಎಲ್ಲಿ ಕಂಡು ಬರುತ್ತವೆ? ಜೀವಕೋಶ ಎಲ್ಲಿ ಕಂಡು ಬರ್ತವೆ? ಹೇಳ್ಬೇಕು. ಪ್ರತಿಯೊಂದು ಜೀವಿಗಳ ದೇಹದಲ್ಲಿ ಹೇಳ್ತಿದೆ. ಪ್ರತಿಯೊಂದು ಎಲ್ಲಾ ಜೀವಿಗಳಿಗೆ ಏನಿರ್ತವೆ? ಆ ಜೀವಕೋಶಗಳು ಎಲ್ಲಾ ರೀತಿ ಕಾರ್ಯಗಳನ್ನು ಮಾಡ್ತಾವಲ್ಲ. ಮಾತಾಡೋದಿರ್ಬೋದು, ನಡೆದಾಡೋದಿರ್ಬೋದು. ಅದ್ರ ಹೇಳಿದ್ದೆ ನಾನು. ಕ್ಲಿಯರ್ ಕೂತ್ಕೊಂಡು ಕೇಳ್ಬೇಕು. ಅರ್ಥ ಆಮೇಲೆ ಮತ್ತೊಂದು ಅರ್ಥ ಆಯ್ತಾ? ಜೀವಕೋಶಗಳು ಏನ್ ತಿಳ್ಕೊಂಡು ಬರ್ತಾ ಗೊತ್ತಲ್ಲ?
ಜೀವಿಯ ಜೀವಾಳ ಕ್ರಿಯೆಗಳಾದ ಉಸಿರಾಟ, ಪಚನ ಕ್ರಿಯೆ, ವಿಸರ್ಜನೆ ಹೀಗೆ ಅನೇಕ ಕ್ರಿಯೆಗಳು, ಜೈವಿಕ ಕ್ರಿಯೆಗಳು ಜರುಗುತ್ತವೆ. ಆ ಜರುಗಲಿಕ್ಕೆ ಕಾರಣವಾದ ರಚನೆಗಳು ಜೀವಕೋಶಗಳು. ಹಂಗಾರೆ ಆ ಜೀವಕೋಶಗಳು ಮುಂದೆ ಸಮೂಹ ಆಗಿಬಿಟ್ಟು ಅವೇನಾಗ್ತವೆ, ಅಂಗಾಂಶಗಳಾಗ್ತವೆ ಅಂತ ಹೇಳಿದೆ. ಹಂಗಾರೆ ಅಂಗಾಂಶ ಅಂದರೆ ಯಾರು ಹೇಳ್ತಾರೆ? ಕುರ್ಗಾಕಿಣ ಅಂಗಾಂಶಗಳಂದ್ರೆ ಯಾರು? ಒಂದೇ ರೀತಿಯ ರಚನೆಯುಳ್ಳ, ಒಂದೇ ಮೂಲದಿಂದ ಹುಟ್ಟಿದ, ಹಾಗೂ ಒಂದೇ ರೀತಿಯ ಕಾರ್ಯವನ್ನು ಮಾಡುವ ಈಗಿಲ್ಲ ಆಡಾಗ ಎಲ್ಲರೂ ಹೇಳ್ಬಾರ್ದು. ನಾನು ಯಾಕೆ ಹೇಳ್ತೀನಿ ಅವ್ರು ಹೇಳ್ತಿದ್ದಲ್ಲ ನೀಟಾಗಿ ಹೇಳ್ಬೇಕು, ಭಯ ಪಡೋಂಥ ಅವಶ್ಯಕತೆ ಇಲ್ಲ. ನೀವೇನು ಕಲ್ತ್ರಿ, ಏನು ತಿಳ್ಕೊಂಡ್ರಿ ಅದನ್ನೇ ಹೇಳಿ. ಅರ್ಧಕ್ಕ? ಈಗ ಅಂಗಾಂಶಗಳಲ್ಲಿ ಎಷ್ಟು ವಿಧ ಅಂತ ಕೇಳ್ತಾರೆ. ಯಾರು ಹೇಳ್ತೀರಿ? ಅಂಗಾಂಶಗಳಲ್ಲಿ ಹೇಳ್ಕೊಡಾಗ ಎರಡು ಯಾವ? ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ. ತಪ್ಪು. ವರ್ಧನಾಂಗಾಂಶ. ಅಂಗಾಂಶಗಳಲ್ಲಿ ಎಷ್ಟು ವಿಧ? ಸಸ್ಯಾಂಗಾಂಶಗಳಲ್ಲಿ ಒಂದು ವರ್ಧನಾಂಗಾಂಶ, ಹೌದಾ? ಈಗ ಕುತ್ಕೊಳ್ಳಿ. ವರ್ಧನಾಂಗಾಂಶ ಎಂದರೇನು? ವರ್ಧನಾಂಗಾಂಶ ಎಂದರೇನು ಹೇಳಿದ್ನಲ್ಲ, 3-4 ಸಲ ಒತ್ತಿ ಹೇಳಿಲ್ಲ. ಇದೇನಿದು? ಇದೇನೈತಿ? ಈಗ ಎತ್ತರವಾಗೈತಿ, ಹೌದಲ್ಲ? ಇದಕ್ಕೇನು ಕಾರಣ? ವರ್ಧನಾಂಗಾಂಶ ಕಾರಣ. ಸಸ್ಯದ ಪದ ಬರ್ಬೇಕು. ಸಸ್ಯದ ಬೆಳವಣಿಗೆಗೆ ಕಾರಣವಾದ ಅಂಗಾಂಶವನ್ನ ಹೌದಲ್ಲ? ಈ ವರ್ಧನಾಂಗಾಂಶ ಮನುಷ್ಯರಲ್ಲಿ, ಇತರೆ ಪ್ರಾಣಿಗಳಲ್ಲಿ ಕಂಡು ಬರುತ್ತದೆ ಇಲ್ಲ. ಹಂಗಾರೆ ಮನುಷ್ಯರು ಇತರೆ ಜೀವಿಗಳು ಹೇಗೆ ಬೆಳೆಯುತ್ತವೆ? ಅದಕ್ಕೆ ಕಾರಣ ಏನಂತ ಹೇಳಿದ್ ನಾನು, ಉದಾಹರಣೆ ಕೊಟ್ಟು ಹೇಳಿದೆ ಆಕಾಶಿಗೆ. ಪಿಟ್ಯೂಟರಿ. ಹೊಸ ಪದಗಳಿಗೆ ಏನಾದ್ರು ಒಂದು ಕಡೆ ಬರ್ಕೋಬೇಕಂತ ಹೇಳಿದ್ರೆ ಎಷ್ಟು ವೀಕ್ ಅದಿರಲ್ಲ ನೀವು. ಅಲ್ಲ, ಒಂದು ಏನಾದ್ರು ಹೊಸ ಪದ, ಹಾರ್ಮೋನ್ ಅನ್ನೋ ಪದ ಬಂತ, ಅದಕ್ಕೆ ಕೇಳಿದವ. ಓಹ್, ಹಾರ್ಮೋನು ನಮ್ಮ ದೇಹದೊಳಗೆ ಹಾರ್ಮೋನ್ ಉತ್ಪತ್ತಿ ಆಗ್ತಾವಂತ. ಯಾವ ಹಾರ್ಮೋನು? ಪಿಟ್ಯೂಟರಿ ಹಾರ್ಮೋನ್. ಈ ಪಿಟ್ಯೂಟರಿ ಹಾರ್ಮೋನ್ ಎಲ್ಲಿದೆ? ನಮ್ಮ ದೇಹದ ಯಾವ ಭಾಗದಾಗಿದೆ? ಮೆದುಳು ಇದೆಯಲ್ಲ, ಮೆದುಳಿನ ಬುಡಭಾಗದಲ್ಲಿ ಈ ಬಟಾಣಿ ಕಾಳಿನಷ್ಟು ಗಾತ್ರದ ಒಂದು ಹಾರ್ಮೋನ್ ಇದೆ. ಆ ಹಾರ್ಮೋನು ನಮ್ಮ ಬೆಳವಣಿಗೆಗೆ ಕಾರಣವಾಗುತ್ತದೆ. ಅರ್ಥ ಆಯ್ತಾ? ಸರಿ. ಈಗ ವರ್ಧನ ಅಂಗಾಂಶ ಎಂದರೇನು, 3 ವಿಧ ತಿಳಿಸಿ ಅಂತ ಕೇಳ್ತಾರಂತ ಪ್ರಶ್ನೆಗಳು ಎಕ್ಸಾಮ್ ಕೇಳ್ತಾರ ಅಂತ ಹೇಳಿದೆ. ಈಗಾಗಲೇ ಹೇಳಿದ್ದೆ ನಾನು. ಇದು ಯಾವ ಅಂಗಾಂಶ? ವರ್ಧನ ಅಂಗಾಂಶ. ಇದು ಕಾಣದ ದಪ್ಪ ಇರಕ ವರ್ಧನಾಂಗಾಂಶ. 3 ವಿಧ ಗೊತ್ತಾಯ್ತಲ್ಲ? ವರ್ಧನಾಂಗಾಂಶದ ಎಂದರೇನು, ವರ್ಧನಾಂಗಾಂಶದ ವಿಧಗಳಾವು ಮತ್ತು ಅವುಗಳ ಕಾರ್ಯಕ್ರಿಯೆ ಅಂತ ಕೇಳಿದ್ರೆ ಇವನ್ನೆಲ್ಲ ಬರೀತೀವಿ, ಹೌದಲ್ಲ? ಶಾಶ್ವತ ಅಂಗಾಂಶದ 2 ವಿಧಗಳನ್ನ ತಿಳಿಸಿ ಅಂತ ಕೇಳ್ತಾರೆ. ಶಾಶ್ವತ ಅಂಗಾಂಶದ 2 ವಿಧಗಳು. ಸಂಕೀರ್ಣ ಶಾಶ್ವತ. ಈಗ ಗೊತ್ತಾಯ್ತಲ್ಲ? ಈಗ ವರ್ಧನಾಂಗಾಂಶ, ಶಾಶ್ವತ ಅಂಗಾಂಶ ಅಂದರೆ 2 ವಿಧ. ಶಾಶ್ವತ ಅಂಗಾಂಶದಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ ಸರಳ ಶಾಶ್ವತ ಅಂಗಾಂಶ, ವೆರಿ ಗುಡ್. ಸರಳ ಶಾಶ್ವತ ಅಂಗಾಂಶದಲ್ಲಿ ಎಷ್ಟು ವಿಧ? 3 ವಿಧ. ಸರಳ ಶಾಶ್ವತ ಅಂಗಾಂಶದಲ್ಲಿ ಎಷ್ಟು ವಿಧ? ಯಾವ್ದಾರ ಒಂದು ವಿಜ್ಞಾನ ಪದ ಇರ್ಬೋದು, ಅಥವಾ ಸಮಾಜದ ಯಾವುದೋ ಒಂದು ಪದ ಇರ್ಬೋದು, ಗಣಿತದಲ್ಲಿ ಯಾವುದೋ ಒಂದು ಹೊಸ ಪದ ಇರ್ಬೋದು. ಅದು ಮಕ್ಕಳ ನೀವು ನಿಮ್ಮ ತಲೆಯಾಗ ನೆನಪಿರ್ಬೇಕಾದ್ರೆ ಆ ಪದವನ್ನ 10 ಬಾರಿ ಅದನ್ನು ಹೇಳ್ಬೇಕು, ಮನಸ್ಸಿನಲ್ಲಿ ಹೇಳಿಕೆಬೇಕು. ಇಲ್ಲದ್ರೆ ಬರೋದಿಲ್ಲ, ನೆನಪಿಟ್ಕೊಳಕ್ ಆಗೋದಿಲ್ಲ. ಇವೆಲ್ಲ ಹೊಸ ಪದ ತಾನೆ. ಪೆರಂಕೈಮಾ, ಕೋಲಂಕೈಮಾ, ಸ್ಕ್ಲೇರಂಕೈಮಾ, ಹೌದಲ್ಲ? ಹಾರ್ಮೋನು, ಇವೆಲ್ಲ ಹೊಸ ಹೊಸ ಪದಗಳು. ಆ ಹೊಸ ಪದಗಳನ್ನ ಬುಕ್ನ್ಯಾಗ ಬರ್ಕೋಬೇಕು, ಬಾಯಿ ಹೇಳ್ಬೇಕು. ಅವಾಗ ಹೋ ಅಂದರೆ ಈ ಪದಗಳು ನಿಮ್ಗೆ ನೆನಪಿತ್ತು ಅಂದ್ರೆ ನಾ ಹೇಳಿದಂಥ ಪಾಠ ನೆನಪಾಗ. ಯಾವುದೋ ಒಂದು ಸಿನಿಮಾ ನೋಡಿ ಬಂದ್ರೆ ಕ್ಲೀನಾಗಿ ಎಲ್ಲರೂ ಬಿಟ್ಟು ಬಿಡದಾಗ ಕರೆಕ್ಟಾಗಿ ಸ್ಟೋರಿ ಹೇಳ್ತೀರಿ. ಅದೇ ಇದರಲ್ಲಿ ನೀಟಾಗಿ ಪಾಠ ಮಾಡಿ ಹೇಳಿದ್ರು ಅದನ್ನ ನೆನಪು ಬಿಡ್ತಾರೆ. ಯಾಕಂತ ಕೇಳಿದ್ರೆ ನಿಮ್ಮ ದೇಹ ಮಾತ್ರ ಹೇಗಿರುತ್ತೆ, ನಿಮ್ಮ ಮನಸ್ಸು ಬೇರೆ ಕಡೆ ಹೋಗಿದೆ. ಅದಕ್ಕೆ ಹುಚ್ಕೋಡಿ ಮನಸ್ಸು ಅಂತ. ಎಂತ ಮನಸ್ಸು ಅಂತಾರೆ? ಅದಕ್ಕೆ ದಯವಿಟ್ಟು ಮಕ್ಕಳೇ, ನಿಮ್ಮ ದೇಹ, ನಿಮ್ಮ ಮನಸ್ಸು ಎಲ್ಲ ಕಡೆ ಒಂದು ಕಡೆ ಸ್ಥಿರವಾಗಿದ್ದು, ಜೊತೆಗೆ ಶಿಕ್ಷಕರು ಏನು ಹೇಳ್ತಾರೆ, ಮೇಷ್ಟ್ರು ಏನು ಹೇಳ್ತಾರ ಅದ್ರ ಕಡೆ ಲಕ್ಷ್ಯ ಇದೆ ಅಂದ್ರೆ ನಾವು ಹೇಳಿದಂಥ ಪಾಠ ಪ್ರತಿಯೊಬ್ಬರಿಗೂ ತಲೆಗೆ ಹೋಗುತ್ತೆ. ಜೊತೆಗೆ ಏನಿದೆ ಇದೇ ಪ್ರಶ್ನೆಗಳನ್ನೇ ಎಕ್ಸಾಮ್ ಕೇಳೋದು. ಇದನ್ನೇ ನೋಟ್ಸ್ ಬರೀರಿ ಅಷ್ಟೇ. ಒಂದೊಂದೇ ಇಂಪಾರ್ಟೆಂಟ್ ಈಗಿದ್ರೆ ಬರ್ಕಂತ ಹೋಗ್ಬೇಕು. ಅದ್ರ ಬುಕ್ನಾಗ ಅದಾವು. ಜೊತೆಗೆ ಇಲ್ಲಿ ನೋಡಿ ಹೇಳಿದಿಲ್ಲ, ಒಂದೊಂದು ಡೆಫಿನೇಷನ್ 3-4 ಬಾರಿ ಒತ್ತಿ ಹೇಳಿದಿನಿಲ್ಲ. ಮತ್ತೆ ಮನ್ಯಾಗ ಹೋಗಿ ಓದೋಂಥದ್ದು ಏನೈತಿ ಇಲ್ಲೇ ಕಲ್ತು ಬಿಡೋದು ನೀವು ಕ್ಲಾಸ್ನಾಗ.
ಹಾಂ ಹೋಮ್ವರ್ಕ್ ಒಂದು ಕೆಲಸ ಮಾಡಿರಿ. ಹೋಮ್ವರ್ಕ್ ಏನು ಕ್ವಶನ್ ಕೇಳಿದಲ್ಲ ಅದೇ ಹೋಮ್ವರ್ಕ್. ಇವತ್ತಿನ ದಿನ ಡೇಟ್ ಹಾಕಿದ್ದು ನಾಳೆ ಹೋಮ್ವರ್ಕ್ ಬರ್ಕೊಂಬನ್ನಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ.